सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ದಿ ಪ್ರೋಸೆಸ್ ಆಫ್ ನೋಯಿಂಗ್ ಆತ್ಮ, ಆತ್ಮನನ್ನು ಹೊಂದುವ ಬಗೆ ಹೇಗೆ ಎನ್ನುವಂತಹದ್ದನ್ನು ಯಮಧರ್ಮರಾಜ ತಿಳಿಸ್ತಾ ಇದ್ದಾನೆ. ಅಲ್ಲಿ ಮೊದಲಿಗೆ ಇದು ಆತ್ಮಜ್ಞಾನ ಅಂತ ಹೇಳೋದ್ರಿಂದ ಅದು ಅಷ್ಟು ಸುಲಭವಾಗಿ ನೇರವಾಗಿ ಯಾವುದು ಕೂಡ ಅರ್ಥ ಆಗೋದೇ ಇಲ್ಲ. ಅದರಿಂದ ಅದರ ಬಗ್ಗೆ ಒಂದು ಜ್ಞಾನ ಬೇಕು ಅನ್ನುವಂತಹದ್ದಾದರೆ ಪ್ರಾರಂಭದಲ್ಲಿ ಏತತ್ ಶ್ರುತ್ವ ಸಂಪರಿಗೃಹ್ಯ ಮರ್ತ್ಯು ಪ್ರವೃಹ್ಯ ಧರ್ಮ್ಯಂ ಅಣುಮೇಷಮಾಪ್ಯ. ಸೊ ಏತತ್ ಶ್ರುತ್ವ ಅಂತ ಹೇಳಿರುವಂತಹದ್ದು ಈ ಆತ್ಮವಿಚಾರವನ್ನು ಕುರಿತು ಶ್ರವಣದ ಮೂಲಕ ಜ್ಞಾನವನ್ನು ತಿಳ್ಕೋಬೇಕಾಗತ್ತೆ. ಸೊ ಅಲ್ಲಿ ಶ್ರವಣದ ಮೂಲಕ ವೇದಾಂತದ ವಿಚಾರ, ಅದರಲ್ಲೂ ಎಸ್ಪೆಷಲಿ ಆತ್ಮವಿಚಾರ ಅಂತ ಹೇಳಿದಾಗ ಈ ವೇದಾಂತ ಅನ್ನುವಂತಹದ್ದು ಇಟ್ಸ್ ಲೈಕ್ ಕಾಂಟ್ರವರ್ಸಿ. ಆ ರೀತಿಯೂ ಹೇಳುತ್ತೆ, ಈ ರೀತಿಯೂ ಹೇಳುತ್ತೆ. ಸೊ ಆ ಸಂದರ್ಭದಲ್ಲಿ ಹೇಳುವಂತಹದ್ದನ್ನು ನಮ್ಮ ಬುದ್ಧಿಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದನ್ನು ಒಬ್ಬ ಗುರುಮುಖೇನ ಅದನ್ನು ತಿಳ್ಕೋಬೇಕಾಗತ್ತೆ. ಯಾವುದು ಕೂಡ ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಏಕಾಗ್ರ ಚಿತ್ತವಿರಬೇಕು, ಕಂಪ್ಲೀಟ್ ಫೋಕಸ್ ಅಂತ ಹೇಳ್ತಾರೆ. ಮನಸ್ಸು ಅನ್ನುವಂತಹದ್ದು ಆತ್ಮನ ವಿಚಾರವನ್ನು ತಿಳ್ಕೊತಾ ಇದ್ದೀನಿ ಅಂತಂದಾಗ ಮನಸ್ಸು ಸಂಪೂರ್ಣವಾಗಿ ಆತ್ಮನ ಮೇಲೆ ಇಟ್ಟಿರಬೇಕಾಗುತ್ತೆ. ಸೊ ಅದರಿಂದ ಇಲ್ಲಿ ಏತತ್ ಶ್ರುತ್ವ ಅಂತ ಹೇಳಿರುವಂತಹದ್ದು ಆತ್ಮನನ್ನು ನೀನು ತಿಳ್ಕೋಬೇಕಾದ್ರೆ, ಅದನ್ನು ನೀನು ಕೇಳಿಸ್ಕೋಬೇಕಾದ್ರೆ ಥ್ರೂ ಶ್ರವಣಂ. ಆ ಶ್ರವಣದಲ್ಲಿ ಅನೇಕ ವಿಚಾರಗಳನ್ನು ಅಲ್ಲಿ ಒಬ್ಬ ಗುರು ಹೇಳ್ತಾ ಇರ್ತಾನೆ. ಗುರು ಹೇಳುವಂತಹದ್ದು ಎಲ್ಲವೂ ಕೂಡ ಆ ತಕ್ಷಣದಲ್ಲಿ ಅರ್ಥ ಆಗೋದೇ ಇಲ್ಲ. ಅವೆಲ್ಲವನ್ನ ಮತ್ತೆ ಮತ್ತೆ ಮನನ ಮಾಡ್ಕೋಬೇಕಾಗತ್ತೆ. ಮನನ ಮಾಡಿಕೊಂಡಾಗ ಅಲ್ಲಿ ಅನೇಕ ಸಂಶಯಗಳು ಬರುತ್ತೆ, ಡೌಟ್ ಬರುತ್ತೆ. ಆ ಡೌಟ್ಗಳೆಲ್ಲವನ್ನು ಕ್ಲಿಯರ್ ಮಾಡ್ಕೋಬೇಕು. ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಬಂದಂತಹ ಆ ಸಂಶಯಗಳನ್ನು, ಅನುಮಾನಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳದೆ ಹೋದರೆ ಮತ್ತಷ್ಟು ನಾವು ಮುಂದೆ ಹೋಗೋದಕ್ಕೆ ಆಗದೇ ಇಲ್ಲ. ಸೊ ಇಲ್ಲಿ ವೇದಾಂತದಲ್ಲಿ ಒಂದು ಕಡೆ ನಮ್ಮ ಶಾಸ್ತ್ರ ಉಪನಿಷತ್ಗಳು ಹೇಳುತ್ತೆ, ವೇದಾಂತ ಹೇಳುತ್ತೆ. ಅದೇ ವಿಚಾರವನ್ನು ಒಬ್ಬ ಜ್ಞಾನಿ ಗುರು ಕೂಡ ಹೇಳ್ತಾನೆ. ಏನು ಹೇಳ್ತಾನೆ? ನೀನು ದೇಹವೇ ಅಲ್ಲ ಅಂತ ಹೇಳ್ತಾನೆ. ನೀನು ದೇಹವೇ ಅಲ್ಲ. ಹೀಗೆ ಹೇಳಿದಾಗ ಒಬ್ಬ ಸಾಧಕನಿಗೆ ಆಶ್ಚರ್ಯ ಆಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕೆ ಅಂತಂದರೆ ಅವನು ಹುಟ್ಟಿದಾಗಲಿಂದ ದೇಹದ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಇಲ್ಲಿ ಜಗತ್ತಿನಲ್ಲಿ ಅನೇಕ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇರ್ತಾನೆ. ಹುಟ್ಟಿದಾಗಲಿಂದ ಈವರೆಗೆ ಅವನು ಬದುಕಬೇಕು ಅಂತಂದರೆ ಇಲ್ಲಿ ಅನೇಕ ಕರ್ಮಗಳನ್ನು ಅವನು ಮಾಡಬೇಕಾಗತ್ತೆ. ಮಾಡುವಂತಹ ಅನೇಕ ಕರ್ಮಗಳಲ್ಲಿ
ತನ್ನ ದೇಹವನ್ನು ಕೂಡ ಅವನು ಉಪಯೋಗಿಸ್ಕೊತಾನೆ. ದೇಹವನ್ನು ಉಪಯೋಗಿಸಿ ಅವನು ಮಾಡುವಂತಹ ಕರ್ಮಗಳನ್ನು ಅವನು ಹೇಳಬೇಕಾದ್ರೆ ನಾನು ಈ ಕರ್ಮವನ್ನು ಮಾಡಿದೆ ಅಂತ ಹೇಳ್ತಾನೆ. ಸೊ ಇಲ್ಲಿ ನಾನು ಮಾಡಿದೆ ಅಂತ ಅವನು ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ ಅಲ್ಲಿ ದೇಹ ಅನ್ನುವಂತಹದ್ದು ಇನ್ವಾಲ್ವ್ ಆಗಿರುತ್ತೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಸೊ ಹೀಗೆ ದೇಹವನ್ನು ಉಪಯೋಗಿಸಿಕೊಂಡು ಅನೇಕ ಕರ್ಮಗಳನ್ನು ಮಾಡ್ತಾ ಇರ್ತಾನೆ, ದೇಹದೊಂದಿಗೆ ಒಡನಾಟವನ್ನು ಇಟ್ಕೊಂಡಿರ್ತಾನೆ. ಅವನ ಈ ದೇಹವನ್ನು ಅಕ್ಕಪಕ್ಕದವರು, ಮನೆಯವರು ಎಲ್ಲರೂ ಕೂಡ ಗುರುತಿಸಿ ಅವನನ್ನು, ಆ ದೇಹಕ್ಕೆ ಕೊಟ್ಟಂತಹ ಹೆಸರನ್ನು ಹಿಡಿದು ಅವನನ್ನು ಕರೀತಾರೆ, ಮಾತನಾಡಿಸ್ತಾರೆ. ಅವ್ರ ಜೊತೆ ಇವನು ಮಾತನಾಡ್ತಾನೆ, ಪ್ರತಿಸ್ಪಂದಿಸ್ತಾನೆ. ಹೀಗೆ ದೇಹ ಅನ್ನುವಂತಹದ್ದು ಅವನಿಗಾಗಿ ಅನೇಕ ಕೆಲಸಗಳನ್ನು ಮಾಡಿಕೊಡ್ತಾ ಬಂದಿರುತ್ತೆ. ಆದರೆ ಇಲ್ಲಿ ಜ್ಞಾನಿ ಅಥವಾ ಒಬ್ಬ ಆಚಾರ್ಯ ಅಥವಾ ನಮ್ಮ ಶಾಸ್ತ್ರ ನೀನು ದೇಹವೇ ಅಲ್ಲ ಅಂತಂದಾಗ, ಹಾಗಾದರೆ ಅವನಿಗೆ ಫಸ್ಟ್ ಬರುವಂತಹ ಪ್ರಶ್ನೆ, ನನ್ನನ್ನು ದೇಹವೇ ಅಲ್ಲ ಅಂತ ಇಷ್ಟು ಸುಲಭವಾಗಿ ನಮ್ಮ ಗುರು ಹೇಳ್ತಾ ಇದ್ದಾನೆ, ನಾನು ದೇಹ ಅಲ್ಲ ಅಂತಂದರೆ ನಾನು ಯಾರು ಹಾಗಾರೆ? ನನ್ನ ಅಸ್ತಿತ್ವ ಏನು ಹಾಗಾರೆ? ನನ್ನನ್ನು ದೇಹ ಅಲ್ಲ ನೀನು ಅಂತಂದಾಗ ನಾನು ನನ್ನ ಅಸ್ತಿತ್ವವನ್ನು ಎಲ್ಲಿ ಕಂಡುಕೋಬೇಕು? ಹಾಗಾದರೆ ಇಲ್ಲಿ ನಾನು ಇದ್ದೀನಿ, ನಾನು ಇಲ್ಲ ಅಂತ ಹೇಳಬೇಕಾದ್ರೆ ದೇಹವನ್ನು ಗುರುತು ಮಾಡಿಕೊಂಡು ನಾನು ನನ್ನ ಅಸ್ತಿತ್ವವನ್ನು ನಾನು ಕಂಡುಕೋತಾ ಇದ್ದೀನಿ. ಈಗ ಏಕಾಏಕಿ ನೀನು ದೇಹವೇ ಅಲ್ಲ ಅಂತಂದಾಗ ನನ್ನ ಅಸ್ತಿತ್ವ ಹಾಗಾದರೆ ಏನು? ಈ ಒಂದು ಪ್ರಶ್ನೆ ಬರುತ್ತೆ. ಸೊ ನೀನು ದೇಹವೇ ಅಲ್ಲ ಅಂತಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ವೇದಾಂತದಲ್ಲಿ ಇಂತಹ ವಿಚಾರವನ್ನು ಕೇಳಿಸ್ಕೊಂಡಾಗ ಮನನ ಅನ್ನುವಂತಹದ್ದು ಆ ಸಾಧಕನನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ವೈ ಮನನ ಇಸ್ ರಿಕ್ವೈರ್ಡ್? ಯಾಕೆಂದರೆ ಶಾಸ್ತ್ರ ಹೇಳಿದೆ, ಒಬ್ಬ ಗುರು ಹೇಳ್ತಾ ಇದ್ದಾನೆ ನೀನು ದೇಹ ಅಲ್ಲ ಅಂತ ಹೇಳಿದ ತಕ್ಷಣ ಹೌದು ನಾನು ದೇಹ ಅಲ್ಲ ಅಂತ ನಾನು ಒಪ್ಕೊಂಡ್ಬಿಟ್ರೆ ಮತ್ತೆ ನಾನು ಹೆಜ್ಜೆ ಹಾಕೋದಕ್ಕೆ ಆಗೋದಿಲ್ಲ. ನಾನು ಹೇಗೆ ದೇಹ ಅಲ್ಲ ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಸೊ ನಾನು ಏನು ಒಂದು ಸತ್ಸಂಗದಲ್ಲಿ ಒಬ್ಬ ಗುರು ಏನು ಹೇಳಿದ್ದಾನೆ, ನಮ್ಮ ಉಪನಿಷತ್ತುಗಳೇನು ಹೇಳ್ತಾ ಇದೆ, ಯು ಆರ್ ನಾಟ್ ದಿ ಬಾಡಿ ಅಂತ ಹೇಳಿದಾಗ ಐ ಶುಡ್ ಸಿಟ್ ಆ್ಯಂಡ್ ರಿಫ್ಲೆಕ್ಟ್. ನಾನು ಅದನ್ನು ಕಾಂಟಂಪ್ಲೇಟ್ ಮಾಡ್ಕೋಬೇಕು, ನಾನು ಅದನ್ನು ಮನನ ಮಾಡ್ಕೋಬೇಕು. ಹೇಗೆ ನನ್ನನ್ನು ನೀನು ಈ ದೇಹ ಅಲ್ಲ ಅಂತ ಗುರು ಹೇಳ್ತಾ ಇದ್ದಾನೆ ಅದು ನನಗೆ ಗೊತ್ತಾಗಬೇಕು. ಸೊ ಇಲ್ಲಿ ಗುರು ಯಾವ ಥರ ಹೇಳ್ತಾನೆ ಅವನನ್ನು ಕನ್ವಿನ್ಸ್ ಮಾಡೋದಕ್ಕೆ? ನೋಡಪ್ಪ, ಯು ಆರ್ ನಾಟ್ ದಿ ದೇಹ, ನೀನು ದೇಹ ಅಲ್ಲ. ಹಾಗಾದರೆ ನಾನು ಯಾರು? ನೀನು ದೇಹವನ್ನು ನೋಡ್ತಾ ಇರೋನು. ನೀನು ಯು ಆರ್ ಅಬ್ಸರ್ವಿಂಗ್ ದಿ ಬಾಡಿ. ನೀನು ದೇಹವನ್ನು ಅಬ್ಸರ್ವ್ ಮಾಡ್ತಾ ಇದೀಯ ಅಂತಂದಾಗ ನೀನು ದೇಹಕ್ಕಿಂತ ಬೇರೆ ಆಗಿರ್ತೀಯ. ದೇಹಕ್ಕಿಂತ ಬೇರೆ ಆಗಿರೋದ್ರಿಂದ ನೀನು ದೇಹವನ್ನು ನೋಡೋದಕ್ಕೆ ಸಾಧ್ಯ. ಯಾವುದೋ ಒಂದು ವಸ್ತುವನ್ನು ನಾನು ನೋಡ್ತಾ ಇದ್ದೀನಿ ಅಂತಂದಾಗ ಆ ವಸ್ತು ಬೇರೆ, ನಾನು ಬೇರೆ, ಆದ್ದರಿಂದ ನಾನು ಆ ವಸ್ತುವನ್ನು ನೋಡೋಕ್ಕಾಗತ್ತೆ. ಅದೇ ರೀತಿ ಇಲ್ಲಿ ಗುರು ಹೇಳ್ತಾ ಇದ್ದಾನೆ, ನೀನು ದೇಹ ಅಲ್ಲ, ದೇಹವನ್ನು ನೀನು ಅಬ್ಸರ್ವ್ ಮಾಡ್ತಾ ಇದೆಯಾ, ಇಟ್ ಈಸ್ ಅಂಡರ್ ಯುವರ್ ಅಬ್ಸರ್ವೇಷನ್. ಸೊ ದೇಹವನ್ನು ನೀನು ನೋಡ್ತಾ ಇದೆಯಾ ಅಂತ ಹೇಳಿದಾಗ ಆ ದೇಹ ಅನ್ನುವಂತಹದ್ದು ನನಗಿಂತ ಬೇರೆ ಆಗಿದ್ದರೆ ಮಾತ್ರ ನಾನು ಆ ದೇಹವನ್ನು ನೋಡೋದಕ್ಕೆ ಸಾಧ್ಯ. ಬಟ್ ಇದನ್ನು ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರುತ್ತೆ. ಆ ಎಲ್ಲ ಬದಲಾವಣೆಗಳು ಕೂಡ ನನ್ನ ಗಮನಕ್ಕೆ ಬರುತ್ತೆ. ದೇಹದಲ್ಲಿ ಅನೇಕ ಆದಾಗ ಆ ಎಲ್ಲ ಬದಲಾವಣೆಗಳನ್ನು ನಾನು ಗುರುತಿಸ್ತೀನಿ. ಸೊ ದೇಹವನ್ನು ನಾನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ನನ್ನ ಗಮನಕ್ಕೆ ಬರ್ತಾ ಇದೆ. ಕರೆಕ್ಟು, ಗುರು ಹೇಳಿದ್ದು ಕರೆಕ್ಟು. ಯು ಆರ್ ಅಬ್ಸರ್ವಿಂಗ್ ದಿ ಬಾಡಿ. ನೀನು ದೇಹವನ್ನು ಗುರುತಿಸ್ತಾ ಇದೆಯಾ, ಅದರಿಂದ ನೀನು ದೇಹ ಅಲ್ಲ ಅಂತ ಹೇಳಿದಾಗ ನಾನು ಅದನ್ನು ಬಂದು ಮನನ ಮಾಡಿಕೊಂಡೆ. ಹೌದು, ನಾನು ದೇಹವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ. ನಾನು ದೇಹವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದಾಗ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳೆಲ್ಲವೂ ಕೂಡ ನನ್ನ ಗಮನಕ್ಕೆ ಬರ್ತಾ ಇದೆ. ಸೊ ನಾನು ಐ ಆಮ್ ಅಬ್ಸರ್ವಿಂಗ್ ದಿ ಬಾಡಿ. ಸಿನ್ಸ್ ಐ ಆಮ್ ಅಬ್ಸರ್ವಿಂಗ್ ದಿ ಬಾಡಿ, ಐ ಆಮ್ ನಾಟ್ ದಿ ಬಾಡಿ. ಈ ಒಂದು ನಿರ್ಧಾರಕ್ಕೆ ನಾನು ಬಂದರೂ ಕೂಡ ಅದನ್ನು ನಾನು ಒಪ್ಕೋಬೇಕು. ಅರ್ಥ ಆಗಿದೆ, ನಿಜ, ಈ ದೇಹ ನಾನಲ್ಲ ಅನ್ನುವಂತಹದ್ದು ಅರ್ಥ ಆಗಿದೆ. ಆದರೆ ಇದನ್ನು ನಾನು ಒಪ್ಕೋಬೇಕು ಅಂತಂದರೆ ಎಗೈನ್ ಅಲ್ಲಿ ಬರುವಂತಹ ಪ್ರಶ್ನೆ, ನಾನು ದೇಹ ಅಲ್ಲ ಅಂತಂದರೆ ನಾನು ನನ್ನ ಅಸ್ತಿತ್ವವನ್ನು ಈಗ ಎಲ್ಲಿ ಕಂಡುಕೊಳ್ಳಿ? ದೇಹವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಗೊತ್ತಾಯಿತು, ಇಟ್ ಈಸ್ ಟ್ರೂ. ದೇಹ ನನ್ನ ಅಬ್ಸರ್ವೇಷನ್ಗೆ ಸಿಕ್ಕಿದೆ.
ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನಾನು ಗುರುತಿಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಇಟ್ ಈಸ್ ಆಲ್ ಟ್ರೂ. ಗುರು ಹೇಳಿದ ಕರೆಕ್ಟು, ಶಾಸ್ತ್ರ ಹೇಳಿದ ಕರೆಕ್ಟು, ಉಪನಿಷತ್ ಹೇಳ್ತಾ ಇರುವಂತಹದ್ದು ಕರೆಕ್ಟು. ಇಟ್ ಈಸ್ ಆಲ್ ಓಕೆ. ಬಟ್ ಸ್ಟಿಲ್ ನಾನು ದೇಹ ಅಲ್ಲ, ದೇಹವನ್ನು ನೋಡಿದ ನಂತರ ಗೊತ್ತಾಯಿತು ಅಲ್ಲಿ ಬದಲಾವಣೆಗಳನ್ನು ಗುರುತಿಸ್ತಾ ಇದ್ದೀನಿ. ಆದರೆ ನಾನು ನನ್ನ ಅಸ್ತಿತ್ವವನ್ನು ಎಲ್ಲಿ ಕಂಡುಕೋಬೇಕು? ಸೊ ಹೀಗೆ ಶಾಸ್ತ್ರ ಗ್ರಂಥಗಳು ಹೇಳುವಂತಹದ್ದನ್ನು, ಒಬ್ಬ ಗುರು ಹೇಳುವಂತಹದ್ದನ್ನು ಈ ರೀತಿ ನಾವು ಮನನ ಮಾಡಿಕೊಂಡಾಗ ನಾವು ಸತ್ಯದ ಸಮೀಪಕ್ಕೆ ಬರ್ತೀವಿ. ಸತ್ಯದ ಸಮೀಪಕ್ಕೆ ಬಂದರೂ ಕೂಡ ಆ ಸತ್ಯವನ್ನು ನಾವು ಹೇಗೆ ಒಪ್ಕೋಬೇಕು, ಮತ್ತಷ್ಟು ವಿಚಾರವನ್ನು ಮಾಡಬೇಕು. ಸ್ವಾಮಿ ಸರ್ವಪ್ರಿಯಾನಂದ ಅಂತ ಅವರು, ಹಿ ಈಸ್ ಎ ಸೀನಿಯರ್ ಸ್ವಾಮೀಜಿ ಇನ್ ರಾಮಕೃಷ್ಣಾಶ್ರಮ, ಅಮೇರಿಕಾದಲ್ಲಿದ್ದಾರೆ. ಅವರು ಒಂದು ಪ್ರವಚನದಲ್ಲಿ ಅವ್ರು ಹೇಳ್ತಾರೆ, ನಾನು ನಿನಗೆ ಕೇವಲ 3 ಪಾಯಿಂಟ್ಗಳನ್ನು ಕೊಡ್ತೀನಿ. ಆ ಪ್ರವಚನದಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಅವರು ಬಹಳ ಕರಾರುವಕ್ಕಾಗಿ ಹೇಳ್ತಾರೆ, ನಾನು ಐ ವಿಲ್ ಗಿವ್ ಯು ಓನ್ಲಿ 3 ಪಾಯಿಂಟರ್ಸ್, ಕೇವಲ 3 ಮಾರ್ಗಗಳನ್ನು ತೋರಿಸ್ಕೊಡ್ತೀನಿ, ನೀನು ಹೇಗೆ ದೇಹ ಅಲ್ಲ ಅನ್ನೋವಂತಹದ್ದನ್ನು. ನೀನು ನಾನು ಹೇಳುವಂತಹದ್ದನ್ನೆಲ್ಲ ಗಮನ ಇಟ್ಟು ಕೇಳಿಸ್ಕೊತಾ ಬರಬೇಕು. ನಿನಗೆಲ್ಲೂ ಕೂಡ ಅನುಮಾನ ಆಗದೇ ಇರೋ ಹಾಗೆ ನೀನು ಹೇಗೆ ದೇಹ ಅಲ್ಲ ಅನ್ನೋವಂತಹದ್ದನ್ನು ನಾನು ಈ ಒಂದು 10 ನಿಮಿಷದಲ್ಲಿ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಆ್ಯಂಡ್ ಹಿ ಕಂಟಿನ್ಯೂಸ್, ಅವ್ರು ಹೇಳ್ತಾರೆ, ನೀನು ದೇಹ ಅಲ್ಲ ಅನ್ನುವಂತಹದ್ದನ್ನು ನಾನು ತಿಳಿಸ್ತೀನಿ. ಈಗ ನಾವು ದೇಹ ಅಲ್ಲ ಅನ್ನುವಂತಹದ್ದಾದರೆ ಈ ದೇಹವನ್ನು ಹೇಗೆ ನೋಡಬೇಕು? ನಮ್ಮ ವೇದಾಂತ ತಿಳಿಸುವಂತೆ ನಮ್ಮ ನೈಜ ಸ್ವರೂಪ ಅನ್ನುವಂತಹದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ನನಗೆ ಯಾರು ಕೂಡ ಬಂದು ಹೇಳಬೇಕಾಗಿರಲಿಲ್ಲ, ನೀನು ದೇಹ ಅಲ್ಲ ಅನ್ನುವಂತಹದ್ದನ್ನು ಯಾರೂ ಹೇಳಬೇಕಾಗಿಲ್ಲ. ಯಾಕೆ ಅಂತಂದರೆ ನನ್ನ ನೈಜ ಸ್ವಭಾವ ನನಗೆ ಅರ್ಥ ಆಗಿದೆ ಅನ್ನುವಂತಹದ್ದು ನನಗೆ ಗೊತ್ತಾದರೆ ನಾನು ಈ ಪ್ರಶ್ನೆನೇ ಮಾಡ್ತಾ ಇರಲಿಲ್ಲ. ನನ್ನ ನೈಜ ಸ್ವರೂಪ ಏನು, ಹಾಗಾದರೆ ನಾನು ಯಾರು, ನನ್ನ ಅಸ್ತಿತ್ವ ಏನು ಅಂತ ನಾನು ಕೇಳ್ತಾ ಇದ್ದೀನಲ್ಲ, ಇದಕ್ಕೆ ಉತ್ತರ ಏನು ಅಂತಂದರೆ ನನ್ನ ನೈಜ ಸ್ವರೂಪ ನನಗೆ ಅರ್ಥ ಆಗಿಲ್ಲದೆ ಇರೋದ್ರಿಂದ ನನ್ನಲ್ಲಿ ಮತ್ತೆ ಬರ್ತಾ ಇರುವಂತಹ ಪ್ರಶ್ನೆ, ನನ್ನ ಅಸ್ತಿತ್ವ ಎಲ್ಲಿದೆ, ಯಾವುದು ಅದು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ನೈಜ ಸ್ವರೂಪದ ಬಗ್ಗೆ ಇರುವಂತಹ ಅಜ್ಞಾನದ ಕಾರಣದಿಂದ ನಾನು ನನ್ನನ್ನು ಯಾರು ಅಂತ ನಾನು ತಿಳ್ಕೋಬೇಕು ಅನ್ನುವಂತಹದ್ದಾದರೆ ಅಸ್ತಿತ್ವವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ನೈಜ ಸ್ವರೂಪ ಅನ್ನುವಂತಹದ್ದನ್ನು ಶಾಸ್ತ್ರ, ವೇದಾಂತ ಅಥವಾ ಒಬ್ಬ ಗುರು ಹೇಳಿದಾಗ ನೈಜ ಸ್ವರೂಪದ ಥಿಯರಿ, ಆ ನೈಜ ಸ್ವರೂಪದ ಥಿಯರಿ ಅರ್ಥ ಆಗೋಗುತ್ತೆ. ಆ ಥಿಯರಿ ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ ಆ ಕ್ಷಣದಲ್ಲಿ ವಿ ಫೀಲ್ ದಟ್ ವಿ ಆರ್ ಫ್ರೀ. ಈ ಪ್ರಕಾರ ದೇಹದೊಂದಿಗೆ ಡಿಸ್ಅಸೋಸಿಯೇಟ್ ಆಗುವಂತಹದ್ದು ಅಷ್ಟು ಸುಲಭ ಅಲ್ಲ. ಥಿಯರಿ ಈಸ್ ಡಿಫರೆಂಟ್, ಪ್ರಾಕ್ಟಿಕಲ್, ದ ಲೈಫ್ ವಿಚ್ ವಿ ಆರ್ ಡೂಯಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಟೋಟಲಿ ಡಿಫರೆಂಟ್. ಥಿಯರಿ ಹೇಳುತ್ತೆ, ಗುರು ಹೇಳ್ತಾನೆ, ಶಾಸ್ತ್ರ ಹೇಳ್ತಾ ಇದೆ, ಇಟ್ ಈಸ್ ಆಲ್ ಥಿಯರಿ. ಬಟ್ ನಾನಿಲ್ಲಿ ಬದುಕು ಮಾಡಬೇಕು. ನಂದು ಅಂತ ಒಂದು ಸಂಸಾರ ಇದೆ. ಸಂಸಾರ ಅಂತ ಹೇಳಿದಾಗ ಕೇವಲ ಮನೆ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ ಅಷ್ಟು ಮಾತ್ರ ಅಲ್ಲ. ಈ ಜಗತ್ತಿನ ಅನೇಕಗಳೊಂದಿಗೆ ನಾನು ಒಡನಾಟವನ್ನು ಇಟ್ಕೊಂಡು ಅವೆಲ್ಲವನ್ನ ನನ್ನದು, ನನಗೆ ಸೇರಿರುವಂತಹದ್ದು ಅಂತ ಹೇಳಿ ಅನೇಕಗಳೊಂದಿಗೆ ನಾನು ಅಂಟುಗಳನ್ನು ಹೊಂದಿದ್ದೀನಿ. ದಟ್ ಈಸ್ ಕಾಲ್ಡ್ ಸಂಸಾರ. ಸೊ ಜಗತ್ತಿನೊಂದಿಗೆ ನಾನು ಇಷ್ಟೊಂದೆಲ್ಲವನ್ನ ನಾನು ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದೀನಿ. ಅವೆಲ್ಲ ಆ ಸಂಪರ್ಕಗಳನ್ನು ನಾನು ಹೇಗೆ ಪ್ರತಿಸ್ಪಂದಿಸ್ತೀನಿ? ದೇಹದ ಮೂಲಕ. ಈಗ ದೇಹದೊಂದಿಗೆ ನಾನು ಡಿಸ್ಅಸೋಸಿಯೇಟ್ ಆಗಬೇಕು. ನಾನು ದೇಹ ಅಲ್ಲ ಅಂತಂದಮೇಲೆ ದೇಹದ ಸಂಪರ್ಕದಿಂದ ಸಂಪೂರ್ಣವಾಗಿ ನಾನು ಹೊರಗಡೆ ಬರಬೇಕು. ಥಿಯರಿ ಇಸ್ ಫೈನ್, ಪ್ರಾಕ್ಟಿಕಲ್ ಆಗಿ ನಾನು ಹೇಗೆ ದೇಹದಿಂದ ಹೊರಗಡೆ ಬರಬೇಕು ಅದು ಬಹಳ ಕಷ್ಟ. ಅದನ್ನು ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಬಟ್ ಇಲ್ಲಿ ಸ್ವಾಮಿ ಸರ್ವಪ್ರಿಯಾನಂದ ಅವರು ಹೇಳ್ತಾ ಇದ್ದಾರೆ, ಯಾಕೆ ಇದು ನಿನಗೆ ಕಷ್ಟ ಆಗ್ತಾ ಇದೆ? ಯಾಕೆ ಕಷ್ಟ ಆಗ್ತಾ ಇದೆ ಅಂತಂದರೆ, ನಮ್ಮೆಲ್ಲರಲ್ಲೂ ಕೂಡ ಒಂದು ರೀತಿಯ ಅಹಂ ಅನ್ನುವಂತಹದ್ದು, ಗರ್ವ, ವಿ ಕಾಲ್ ಇಟ್ ಪ್ರತಿಷ್ಠೆ. ನಮ್ಮೆಲ್ಲರಲ್ಲೂ ಆ ಪ್ರತಿಷ್ಠೆ ಹೆಡೆ ಎತ್ತಿ ನಿಂತಿರುತ್ತೆ. ಆದ್ದರಿಂದ
ಯಾರಾದರೂ ಬಂದು ಒಬ್ಬ ಗುರು ಬರ್ತಾನೆ, ಅವನು ಹೇಳ್ತಾನೆ ನೀನು ಈ ದೇಹ ಅಲ್ಲ, ನಿನ್ನ ನೈಜ ಸ್ವರೂಪವೇ ಬೇರೆ ಅಂತ ಹೇಳಿದಾಗ ಆ ಅಹಂ ಅನ್ನುವಂತಹದ್ದು ಏನು ಮಾಡುತ್ತೆ, ನೀನು ನನಗೆ ಹೇಳ್ಕೊಡ್ಬೇಡ, ನನಗೆ ಗೊತ್ತಿದೆ ನಾನು ಯಾರು ಅಂತ, ನಿನ್ನಿಂದ ನಾನು ಕಲಿಯುವಂತಹದ್ದಲ್ಲ, ನನಗೆ ನಾನು ಯಾರು ಅನ್ನುವಂತಹದ್ದು ಸಂಪೂರ್ಣವಾಗಿ ಗೊತ್ತು ಅಂತ ನಾವು ಹೇಳ್ತೀವಿ. ನನಗೆ ನಾನು ಯಾರು ಗೊತ್ತು ಅಂತ ಏನು ಹೇಳ್ತಾ ಇದ್ದೀನಿ ಅದು ತಪ್ಪಾದ ಗ್ರಹಿಸುವಿಕೆ. ಅದು ನಾನು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ದೇಹವನ್ನು ನೋಡಿ ನಾನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಒಂದು ಗರ್ವ ಅಥವಾ ಪ್ರತಿಷ್ಠೆಯಿಂದ ಹೇಳ್ತೀನಲ್ಲ, ದಟ್ ಈಸ್ ರಾಂಗ್ ಐಡೆಂಟಿಫಿಕೇಶನ್ ಅಬೌಟ್ ಮೈ ಟ್ರೂ ಸೆಲ್ಫ್. ರಾಂಗ್ ಐಡೆಂಟಿಫಿಕೇಶನ್ ಅನ್ನ ನಾನು ರೈಟ್ ಐಡೆಂಟಿಫಿಕೇಶನ್ ಅಂತ ತಿಳ್ಕೊಂಡಿರೋದ್ರಿಂದ ಡೇ ಅಂಡ್ ನೈಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿ ಜಾಯ್ಸ್ ಅಂಡ್ ಸಾರೋಸ್. ಒಂದು ಕ್ಷಣ ಸುಖವನ್ನು ಅನುಭವಿಸ್ತೀನಿ, ಮತ್ತೊಂದು ಕ್ಷಣದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದೀನಿ. ಸುಖವನ್ನು ಬಂದಾಗ ಆ ಸುಖ ಅನ್ನುವಂತಹದ್ದು ಎಷ್ಟೋ ಕ್ಷಣಗಳ ಕಾಲ ಮಾತ್ರ ನನ್ನ ಬಳಿ ಇರುತ್ತೆ. ಮರುಕ್ಷಣದಲ್ಲಿ ದುಃಖ, ಸಂಕಟ, ನೋವು ಅನ್ನುವಂತಹದ್ದು ಬಂದಾಗ ನಾನು ಯಾವ ಸುಖವನ್ನು ಅನುಭವಿಸಿದೆ ಆ ಸುಖ ಅನ್ನುವಂತಹದ್ದು ಸಂಪೂರ್ಣವಾಗಿ ಮರ್ತು ಹೋಗುತ್ತೆ. ಆಗ ಐ ಆಮ್ ಸಫರಿಂಗ್. ಸೊ ಐ ಆಮ್ ಸಫರಿಂಗ್ ಅನ್ನುವಂತಹದ್ದು ಈಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಕಾಸ್ ಐ ಐಡೆಂಟಿಫೈ ಮೈಸೆಲ್ಫ್ ವಿತ್ ದಿ ಬಾಡಿ. ದೇಹದೊಂದಿಗೆ ನನ್ನನ್ನು ನಾನು ಗುರುತು ಮಾಡಿಕೊಂಡು ನಾನು ಅಂತಂದರೆ ಏನು ಅನ್ನುವಂತಹದ್ದು ನನಗೆ ಗೊತ್ತು. ಈ ದೇಹ ಅಂತಂದರೆ ಅದು ನಾನು ಅಂತ ಏನು ಹೇಳ್ತಾ ಇದ್ದೀನಿ, ಬಿಕಾಸ್ ಆಫ್ ದಟ್ ರಾಂಗ್ ಐಡೆಂಟಿಫಿಕೇಶನ್ ಐ ಕೀಪ್ ಆನ್ ಸಫರಿಂಗ್. ಯಾವ ಕ್ಷಣದಲ್ಲಿ ನಾನು ಈ ದೇಹವಲ್ಲ, ಮೈ ಟ್ರೂ ನೇಚರ್ ಈಸ್ ಸೆಲ್ಫ್, ನಾನು ಆತ್ಮಸ್ವರೂಪಿ ಎನ್ನುವಂತಹದ್ದು ಗೊತ್ತಾಗುತ್ತೆ, ಆ ಕ್ಷಣ ದಟ್ ಈಸ್ ದಿ ಲಾಸ್ಟ್ ಮೂಮೆಂಟ್. ದ ಎಂಡ್ ಸಫರಿಂಗ್ಸ್ ಅನ್ನುವಂತಹದ್ದು ಇಟ್ ಎಂಡ್ಸ್ ದೇರ್. ಅದಕ್ಕೆ ಇಲ್ಲಿ ಸ್ವಾಮಿ ಸರ್ವಪ್ರಿಯಾನಂದ ಅವರು ಹೇಳ್ತಾರೆ, ನನಗೆ ನಾನು ಗೊತ್ತು ಅಂತ ನೀ ಏನು ಹೇಳ್ತಾ ಇದೀಯಾ, ಬಿಕಾಸ್ ಆಫ್ ದಟ್ ಯು ಆರ್ ಸಫರಿಂಗ್. ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನೀನು ದೇಹ ಅಲ್ಲ ಅಂತ, ಆದರೆ ನೀ ಅದನ್ನು ಒಪ್ಕೊಳ್ಳದೆ ನೀನು ನನಗೆ ಹೇಳ್ಕೊಡ್ಬೇಡ, ನನಗೆ ನಾನು ಅಂತಂದ್ರೆ ಏನು ಅನ್ನೋದು ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇದೆಯಲ್ಲ, ಬಿಕಾಸ್ ಆಫ್ ದಟ್ ಯು ಆರ್ ಸಫರಿಂಗ್. ಸೊ ನೀನು ದೇಹವೇ ಅಲ್ಲ, ದಟ್ ಐ ಆಮ್ ಗೋಯಿಂಗ್ ಟು ಪ್ರೂವ್ ನೌ, ಅದನ್ನು ನಾನೀಗ ಹೇಳ್ತೀನಿ. ಇಲ್ಲಿ ಸ್ವಾಮಿ ಸರ್ವಪ್ರಿಯಾನಂದ ಅವ್ರು ಏನು ಹೇಳ್ತಾ ಇದ್ದಾರೆ, ಎಕ್ಸಾಕ್ಟ್ಲಿ ದಿ ಸೇಮ್ ಪಾಯಿಂಟ್ಸ್, ದಿ ಸೇಮ್ ಆರ್ಗ್ಯುಮೆಂಟ್ಸ್ ದಟ್ ವಿ ಕ್ಯಾನ್ ಸಿ ಇನ್ ಅಷ್ಟಾವಕ್ರ ಗೀತೆ. ದಿ ಸೇಜ್ ಅಷ್ಟಾವಕ್ರ ಅನ್ನುವಂತಹ ಒಬ್ಬ ಸಂತ, ಈ ಒಂದು ಹೀ ಈಸ್ ಸೋ ಗ್ರೇಟ್ ಇನ್ ದಿಸ್ ಅದ್ವೈತ ವೇದಾಂತ. ಈ ಅಷ್ಟಾವಕ್ರ ಗೀತೆ ಎನ್ನುವಂತಹದ್ದು ಕೂಡ ಭಗವದ್ಗೀತೆಯಂತೆ ಬಹಳ ದೊಡ್ಡ ಸಬ್ಜೆಕ್ಟ್. ಅಲ್ಲಿ ಅಷ್ಟಾವಕ್ರ ಪ್ರತಿ ಕ್ಷಣ, ಪ್ರತಿ ಶ್ಲೋಕ, ಪ್ರತಿ ಒಂದು ಉಪದೇಶದಲ್ಲೂ ಕೂಡ ನೀನು ದೇಹ ಅಲ್ಲ ಅನ್ನುವಂತಹದ್ದನ್ನು ನಿರೂಪಿಸ್ತಾ ಹೋಗ್ತಾನೆ. ಸೊ ಅಷ್ಟಾವಕ್ರ ಏನು ಹೇಳಿದ್ದಾನೆ ಅಂತಹ ಪಾಯಿಂಟ್ಸ್ಗಳನ್ನ ಇಲ್ಲಿ ಸ್ವಾಮಿ ಸರ್ವಪ್ರಿಯಾನಂದ ಅವ್ರು ಹೇಳ್ತಾ ಇದ್ದಾರೆ. ನಾನು ನಿನಗೆ 3 ದಿಕ್ಸೂಚಿಗಳನ್ನು ಕೊಡ್ತೀನಿ, 3 ಪಾಯಿಂಟರ್ಸ್. ಆ 3 ಪಾಯಿಂಟರ್ಗಳಿಂದ ನೀನು ಸುಲಭವಾಗಿ ಅರ್ಥ ಮಾಡ್ಕೋಬಹುದು, ನೀನು ಗಮನಿಸಬಹುದು ಅಂತ ಹೇಳಿ ಅವ್ರು ಹೇಳ್ತಾರೆ. ಅದರಲ್ಲಿ ಮೊದಲನೇದು ಅವ್ರು ಏನು ಹೇಳ್ತಾರೆ ಅಂತಂದರೆ, ನಿನ್ನ ದೇಹ ಅಂತ ಏನೇ ಅಂದ್ಕೊಂಡಿದ್ದ ಅದನ್ನು ಈಗ ನಾನು ದೇಹ ಅಂತನೂ ಅಲ್ಲ, ನಾನು ದೇಹ ಅಲ್ಲ ಅಂತನೂ ಅಲ್ಲ, ಜಸ್ಟ್ ಲಿಸನ್ ಅಂತ ಹೇಳ್ತಾರೆ ಅವರು. ಸೊ ದೇಹ ಅಂತಂದಾಗ ಅಲ್ಲಿ ದೇಹದಲ್ಲಿ ನಾವು ವಿ ಕ್ಯಾನ್ ಅಬ್ಸರ್ವ್ ಆ್ಯಂಡ್ ವಿ ಕ್ಯಾನ್ ಸಿ, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ 6 ರೀತಿಯ ಬದಲಾವಣೆಗಳನ್ನು ನಾವು ದೇಹದಲ್ಲಿ ನೋಡಬಹುದು. ದೇಹ ಅಂತ ಹೇಳಿದಾಗ ಅಲ್ಲಿ 6 ರೀತಿಯ ಬದಲಾವಣೆಗಳಾಗತ್ತೆ. ಆ 6 ರೀತಿಯ ಬದಲಾವಣೆಗಳು ಯಾವುದು? ಮೊದಲನೇದಾಗಿ ಹುಟ್ಟು ಅಂತ ಹೇಳ್ತಾರೆ, ಜನ್ಮ. ಇಲ್ಲಿ ಅನೇಕರು ನಾವುಗಳೆಲ್ಲ ನಮ್ಮ ಆಡು ಭಾಷೆನಲ್ಲಿ ಸಾಮಾನ್ಯವಾಗಿ ನಮ್ಮ ಮಾತುಕತೆಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ನಾನು ಹುಟ್ಟಿದ ದಿನಾಂಕ ಅಥವಾ ನಾನು ಹುಟ್ಟಿದೆ ಅಂತ ಹೇಳ್ತೀವಿ. ಆ್ಯಕ್ಚುಲಾಗಿ ಹುಟ್ಟಿರುವಂತಹದ್ದು ದೇಹ, ಒಂದು ದೇಹ ಅನ್ನುವಂತಹದ್ದು ಹುಟ್ಟಿದೆ.
ನಾನು ಹುಟ್ಟಿದೆ ಎನ್ನುವಂತಹದ್ದು ಅಲ್ಲ. ಸೊ ದೇಹ ಅನ್ನುವಂತಹದ್ದು ಹುಟ್ಟಿದೆ. ಇಟ್ ಈಸ್ ಕಾಲ್ಡ್ ದಿ ಬರ್ತ್ ಆಫ್ ದಿ ಬಾಡಿ. ಎರಡನೇದು, ಇಟ್ ಎಕ್ಸಿಸ್ಟ್ಸ್, ಅದು ತನ್ನ ಇರುವಿಕೆಯನ್ನು ಅಲ್ಲಿ ಕಂಡುಕೊಳ್ಳುತ್ತೆ. ಯಾಕೆ ಅಂತಂದರೆ ಹುಟ್ಟಿದ ನಂತರದಲ್ಲಿ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್, ದೇಹ ಅನ್ನುವಂತಹದ್ದು ಬರುತ್ತೆ. ದೇಹ ಅನ್ನುವಂತಹದ್ದು ಮುಂಚೆ ಇರಲಿಲ್ಲ. ಈ ಜಗತ್ತಿನಲ್ಲಿ ದೇಹ ಅನ್ನುವಂತಹದ್ದು ಇದಕ್ಕೆ ಮುಂಚೆ ಇರಲಿಲ್ಲ. ಜಗತ್ತು ಇತ್ತು, ಜಗತ್ತಿಗೆ ದೇಹ ಬಂತು. ಜಗತ್ತಿಗೆ ದೇಹ ಬಂತಲ್ಲ, ದಟ್ ಈಸ್ ಕಾಲ್ಡ್ ದಿ ಬರ್ತ್ ಆಫ್ ದಿ ದೇಹ. ದೇಹದ ಹುಟ್ಟು ಅದು. ಇಲ್ಲಿಯವರೆಗೆ ಇಲ್ಲದೇ ಇದ್ದಂತಹ ದೇಹ ಈಗ ಜಗತ್ತಿಗೆ ಬಂದಿದೆ. ಬಂದ ನಂತರದಲ್ಲಿ ಅದು ತನ್ನ ಎಕ್ಸಿಸ್ಟೆನ್ಸ್ನ ಕಂಡುಕೊಂಡಿದೆ. ಇದಕ್ಕೆ ಮುಂಚೆ ದೇಹ ಇರಲಿಲ್ಲ. ಬಿಕಾಸ್ ಹುಟ್ಟು ಅನ್ನುವಂತಹದ್ದು ಇಟ್ ಹ್ಯಾಪನ್ಡ್ ನೌ. ದೇಹದ ಹುಟ್ಟು ಈಗ ಆಗಿದೆ. ಆದ ನಂತರದಲ್ಲಿ ಈ ದೇಹ ಅನ್ನುವಂತಹದ್ದು ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ದೇಹದ ಇರುವಿಕೆಯನ್ನು ಅದು ಎಲ್ಲರಿಗೂ ಗೊತ್ತಾಗೋ ಹಂಗೆ ಮಾಡುತ್ತೆ. ಈಗ ಒಂದು ಮಗು ತಾಯಿಯ ಗರ್ಭದಲ್ಲಿದ್ದಾಗ ಯಾರೂ ಕೂಡ ಅದನ್ನು ಮಗು ಹುಟ್ಟಿದೆ ಅಂತ ಹೇಳೋದಿಲ್ಲ. ಯಾವುದೇ ಕ್ಷಣದಲ್ಲಿ ಪ್ರಸವ ಆಗಬಹುದು, ಮಗು ಗರ್ಭದಲ್ಲಿದೆ ಅಂತಲೇ ಹೇಳ್ತಾರೆ. ಗರ್ಭದಿಂದ ಹೊರಬಂದಾಗ ದೇಹದ ಹುಟ್ಟು, ಬಂದ ನಂತರದಲ್ಲಿ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಮಗು ಹುಟ್ಟಿದೆ ಅಂತಂದಾಗ ಅದು ಇಡೀ ಒಂದು ಪರಿಸರದಲ್ಲಿ, ಇಡೀ ಲೋಕಕ್ಕೆ ಅದು ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಸಂಬಂಧಿಗಳಿಗೆ ಹೇಳ್ತಾರೆ, ಮಗು ಹುಟ್ಟಿತು, ಮಗು ಹುಟ್ಟಿತು, ಮಗು ಹುಟ್ಟಿದೆ. ಅಲ್ಲಿಯವರೆಗೆ ತಾಯಿ ಗರ್ಭಿಣಿ, ದಟ್ಸ್ ಆಲ್, ಮಗು ಹುಟ್ಟಿರೋದಿಲ್ಲ. ಹುಟ್ಟಿದ ನಂತರದಲ್ಲಿ ಅದರ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು 4-6 ಜನಗಳಿಗೆ ಅದು ಗೊತ್ತಾಗುತ್ತೆ. ದಟ್ ಈಸ್ ಕಾಲ್ಡ್ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಮೂರನೇ ಬದಲಾವಣೆ ಏನು? ಇಟ್ ಡೆವಲಪ್ಸ್. ಡೆವಲಪ್ಸ್ ಅಂತಂದ್ರೆ ಏನು? ಹುಟ್ಟಿದಂತಹ ಮಗು ಎಲ್ರಿಗೂ ಗೊತ್ತು, 2 kg 2.25 kg ಇರುತ್ತೆ. ದೇಹದ ಗಾತ್ರ ಬಹಳ ಚಿಕ್ಕದಿರುತ್ತೆ, ಬಹಳ ಚಿಕ್ಕದಾದ ದೇಹ. ಸೊ ಅಷ್ಟು ಸಣ್ಣ ಆ ಮಗುವನ್ನು ನಾವು ಶಿಶು ಅಂತ ಕರಿತೀವಿ, ಸಣ್ಣ ಮಗು ಅಂತ ಕರಿತೀವಿ. ಶಿಶು, ಶೈಶಾವಸ್ಥೆ. ಆ ಅವಸ್ಥೆ ಅಲ್ಲಿ ದೇಹ ಅನ್ನುವಂಥದ್ದೇ ಬಹಳ ಚಿಕ್ಕದು. ಆ ಶೈಶಾವಸ್ಥೆಯಿಂದ ಪ್ರಾರಂಭವಾಗಿ ಕೆಲ ಸಮಯಗಳಲ್ಲಿ ಸ್ವಲ್ಪ ಬೆಳೆಯುತ್ತೆ, ಆಗ ಅದನ್ನು ಮಗು ಅಂತ ಕರೀತಾರೆ. ಆ ಮಗು ಗಂಡಾಗಿರಬಹುದು, ಹೆಣ್ಣು ಮಗು ಆಗಿರಬಹುದು. ಶೈಶಾವಸ್ಥೆಯಿಂದ ನಂತರದ ದಿನಗಳಲ್ಲಿ ಅದನ್ನು ಮಗು ಅಂತ ಕರಿತೀವಿ. ಆ ನಂತರದಲ್ಲಿ ಅದು ಗಂಡು ಮಗು ಆಗಿದ್ದರೆ ಮತ್ತಷ್ಟು ಬೆಳೆದ ನಂತರದಲ್ಲಿ ಬಾಲಕ ಅಂತ ಕರೆಸ್ಕೊಳ್ಳುತ್ತೆ. ಹೆಣ್ಣು ಮಗು ಆಗಿದ್ದ ಪಕ್ಷದಲ್ಲಿ ಬಾಲಕಿ ಅಂತ ಕರೆಸ್ಕೊಳ್ಳುತ್ತೆ. ಮತ್ತಷ್ಟು ಬೆಳೆದ ನಂತರ ಪ್ರೌಢಾವಸ್ಥೆಗೆ ಬರುತ್ತೆ. ಆಮೇಲೆ ಏನಾಗುತ್ತೆ? ಟೀನೇಜರ್ಗೆ ಬರುತ್ತೆ. ಅದು ಲೋಕದ ಜ್ಞಾನಗಳೆಲ್ಲವನ್ನು ಅದು ಗುರುತಿಸ್ತಾ ಇರುತ್ತೆ. ಆ ಟೀನೇಜರ್ ಅನ್ನುವಂತಹದ್ದು ಹೇಗೆ ಅಂತಂದರೆ, ಲೋಕವನ್ನು ಗುರುತಿಸುತ್ತೆ, ತನ್ನನ್ನು ಗುರುತಿಸ್ಕೊಳ್ಳುತ್ತೆ, ತನ್ನಲ್ಲಿ ಮನಸ್ಸನ್ನು ಗುರುತಿಸ್ಕೊಳ್ಳುತ್ತೆ. ಅಹಂ, ನಾನು ಅನ್ನುವಂತಹದ್ದು ಕೂಡ ಜಾಗೃತವಾಗಿರುತ್ತೆ. ಅದಕ್ಕೆ ಟೀನೇಜರ್ಸ್ಗೆ ಕೋಪ ಜಾಸ್ತಿ, ಅಹಂಕಾರ ಜಾಸ್ತಿ. ಯಾವ ಮಾತುಗಳು ನಾವೇನು ಹೇಳಿದ್ರು ಕೂಡ ಅವುಗಳಿಗೆ ಬಿಸಿ ರಕ್ತ ಅಂತ ಹೇಳ್ತಾರೆ. ಸೊ ಆ ಟೀನೇಜರಲ್ಲಿ ಆ ನಾನು 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 ಅನ್ನುವಂಥದ್ದು ಪ್ರತಿ ಕ್ಷಣ ಅದು ಅಲ್ಲಿ ಸ್ಪಂದಿಸ್ತಾ ಇರುತ್ತೆ. ಸೊ ಆ ಮಟ್ಟಕ್ಕೆ ಅದು ಬೆಳೆಯುತ್ತೆ. ದೀಸ್ ಆರ್ ಆಲ್ ದಿ ಡೆವಲಪ್ಮೆಂಟ್ಸ್. ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಶೈಶಾವಸ್ಥೆ. ಶೈಶಾವಸ್ಥೆಯಿಂದ ಆ ಟೀನೇಜರ್, ಆ ಪ್ರೌಢಾವಸ್ಥೆಯನ್ನು ದಾಟಿ ಬಂದಿರುವಂತಹದ್ದು. ಆಮೇಲೆ ಏನಾಗುತ್ತೆ? ಆ ಟೀನೇಜರ್ ಮುಗಿತಾ ಅಲ್ಲಿ ಪಕ್ವತೆ. ಪಕ್ವತೆ ಅಂತಂದ್ರೇನು? ದಟ್ ದೇಹ ಇಟ್ ರೀಚಸ್ ದಿ ಮೆಚ್ಯೂರಿಟಿ ಲೆವೆಲ್. ಕೆಲವೊಂದು ಜವಾಬ್ದಾರಿಗಳನ್ನು ಅದು ಅನಿವಾರ್ಯವಾಗಿ ಪಡ್ಕೋಬೇಕಾಗತ್ತೆ. ಸೊ ದಟ್ ಈಸ್ ಕಾಲ್ಡ್ ದಿ ಮೆಚ್ಯೂರಿಟಿ ಲೆವೆಲ್. ಆ ಮೆಚ್ಯೂರಿಟಿ ಲೆವೆಲ್ ಆಗುತ್ತೆ ನಡುವಯಸ್ಕ. ಆ ನಂತರದಲ್ಲಿ ಏನಾಗುತ್ತೆ? ಆ ನಡುವಯಸ್ಸು, ಮಿಡ್ಲ್ ಏಜ್ ಅಂತ ಕರಿತೀವಿ. ಆ ಮಿಡ್ಲ್ ಏಜನ್ನು ಮುಗಿದ ನಂತರದಲ್ಲಿ ಬಿಕಾಸ್ ಆಫ್ ದಿ ಸಹಜವಾದ ಗುಣ, ದೇಹದ ಸಹಜವಾದ ಗುಣ ಏನು ಅಂತಂದರೆ, ಒಂದು ಲೆವೆಲ್ವರೆಗೂ ಬೆಳೀತಾ ಬಂದಂತಹ ದೇಹ ಇಟ್ ಸ್ಟಾಪ್ಸ್ ದೇರ್ ಆ್ಯಂಡ್ ಡಿಜನರೇಟ್ಸ್. ದೇಹ ನಿಧಾನವಾಗಿ ಕ್ಷೀಣಿಸ್ತಾ ಬರುತ್ತೆ. ದೇಹದ ಅನೇಕ ಭಾಗಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ.
ಆಗಾಗ ನೋವು ಕಾಣಿಸ್ಕೊಳ್ಳುತ್ತೆ. ಆ ಪ್ರೌಢಾವಸ್ಥೆಯಲ್ಲಿ ಅಥವಾ ಟೀನೇಜರಲ್ಲಿ ನಿಂತ್ಕೋಬೇಕು ಅಂದ ತಕ್ಷಣ ಓಡ್ತಾ ಇರ್ತೀವಿ. ಬರೀ ನಿಂತ್ಕೊಳ್ಳೋದಲ್ಲ, ನಿಂತ್ಕೋಬೇಕು ಅಂತ ಅನ್ನಿಸ್ದಾಗ ನಾವು ಓಡಿರ್ತೀವಿ. ಆದರೆ ಆ ಒಂದು ಡಿಜನರೇಟ್ ಆಗ್ತಾ ಇದೆ ಅಂತಂದಾಗ ನಾವು ಯೋಚನೆ ಮಾಡ್ತೀವಿ ಅಷ್ಟೇ ನಿಂತ್ಕೋಬೇಕು ಅಂತ. ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಗೆಟ್ ಅಪ್ ಅಂಡ್ ಸ್ಟ್ಯಾಂಡ್ ಅಪ್. ಅಲ್ಲಿ ದೇಹದಲ್ಲಿ ದೇಹ ಇರುತ್ತೆ, ಕೈಕಾಲುಗಳಿರುತ್ತೆ, ಸೊಂಟ ಇರುತ್ತೆ, ಕಣ್ಣುಗಳಿರುತ್ತೆ, ಎಲ್ಲವೂ ಇರುತ್ತೆ. ಯಾವುದು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವುಗಳೆಲ್ಲವೂ ಕೂಡ ತಮ್ಮ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಇನ್ ಸ್ಪೈಟ್ ಆಫ್ ದಟ್ ಆ ದೇಹ ಅನ್ನುವಂತಹದ್ದು ಇಟ್ ಮ್ಯಾನೇಜಸ್. ಹೇಗೆ ಮ್ಯಾನೇಜ್ ಮಾಡುತ್ತೆ? ಥ್ರೂ ಸರ್ಟನ್ ಪ್ರಾಕ್ಟೀಸಸ್ ಕಾಲ್ಡ್ ಯೋಗ, ಪ್ರಾಣಾಯಾಮ, ಫಿಟ್ನೆಸ್ಸು, ಒಂದು ಸ್ವಲ್ಪ ವಾಕಿಂಗು, ಹಿತಮಿತವಾದಂತಹ ಆಹಾರ, ಹೀಗೆ ಸಂಭವ ದೇಹವನ್ನು ಮತ್ತಷ್ಟು ಅದು ತನ್ನ ಶಕ್ತಿಯನ್ನು ಕಳ್ಕೋಬಾರ್ದು ಅಂತ ಹೇಳಿ ಆ ದೇಹ ಏನು ಮಾಡುತ್ತೆ, ಆ ಒಂದು ಪ್ರಾಕ್ಟೀಸ್ ಮಾಡಿರೋಂತಹ ಆ ಅಭ್ಯಾಸ ಅವೆಲ್ಲವನ್ನು ಕಂಟಿನ್ಯೂ ಮಾಡ್ತಾ ದೇಹ ಇನ್ನಷ್ಟು ಉಳ್ಕೋಬೇಕು, ನಾ ಇಲ್ಲೇ ಇರಬೇಕು ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಬರುತ್ತೆ. ಆ್ಯಂಡ್ ದಿ ಲಾಸ್ಟ್ ಸ್ಟೇಜ್ ಆಫ್ ದಿ ದೇಹ, 6ನೇ ಬದಲಾವಣೆ ಯಾವುದು ಅಂತಂದರೆ ಆ ದೇಹ ಅನ್ನುವಂತಹದ್ದು ಇಟ್ ಡೈಸ್. ಒಂದು ದಿನ ಆ ದೇಹ ಅನ್ನುವಂತಹದ್ದಕ್ಕೆ ಮರಣ, ಸಾವು ಸಂಭವಿಸುತ್ತೆ. ಸೊ ಹೀಗೆ ದೇರ್ ಆರ್ 6 ಮಾಡಿಫಿಕೇಶನ್ಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ದಿ ಬಾಡಿ. ದೇಹದಲ್ಲಿ ಈ 6 ಬದಲಾವಣೆಗಳನ್ನು ಕೂಡ ನಾವು ಗುರುತಿಸ್ಕೋತೀವಿ. ನಮ್ಮ ವೇದಾಂತ ಇದನ್ನು ಯಾವ ರೀತಿ ಹೇಳುತ್ತೆ? ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಅಂಡ್ ನಶ್ಯತೆ. ನಶ್ಯತೆ ಅಂತಂದರೆ ಇಟ್ ಡೈಸ್ ದೇರ್, ಇಟ್ ಎಂಡ್ಸ್. ಸೊ ಈ ಎಲ್ಲ ಬದಲಾವಣೆಗಳು ಎಲ್ಲಿ ನಡೀತಾ ಇದೆ? ನಾವೇ ಯೋಚನೆ ಮಾಡೋಣ. ಈ ಎಲ್ಲ ಬದಲಾವಣೆಗಳು ಎಲ್ಲೋ ಲೋಕದಲ್ಲಿ ನಡೀತಾ ಇಲ್ಲ, ಇನ್ನೆಲ್ಲೋ ನಡೀತಾ ಇಲ್ಲ. ಈ 6 ಮಾಡಿಫಿಕೇಶನ್ಸ್ಗಳು ಆಗ್ತಾ ಇದ್ದಿದ್ದೆಲ್ಲಿ? ದೇಹದಲ್ಲಿ, ನಮ್ಮದೇ ದೇಹದಲ್ಲಿ ಈ ಎಲ್ಲ ಮಾಡಿಫಿಕೇಶನ್ಸ್ಗಳು ನಡೀತಾ ಇದೆ. ಸೊ ಇದೆಲ್ಲ ನಡೀತಾ ಇದೆ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಗ್ತಾ ಬರ್ತಾ ಇದೆ. ಬಟ್ ಬಿಕಾಸ್ ಆಫ್ ದಿ ಇಗ್ನೊರೆನ್ಸ್, ಬಿಕಾಸ್ ಆಫ್ ದಿ ಅಜ್ಞಾನ, ಅವಿದ್ಯೆ, ನಾವೇನು ಹೇಳ್ತೀವಿ ಅಂತಂದರೆ ದ ಚೇಂಜಸ್ ಆರ್ ಹ್ಯಾಪನಿಂಗ್ ಇನ್ ಮೀ. ನನ್ನಲ್ಲಿ ನಡೀತಾ ಇದೆ ಬದಲಾವಣೆಗಳು ಅಂತ ಹೇಳ್ತೀವಿ. ನನ್ನಲ್ಲಿ ನಡೀತಾ ಇಲ್ಲ, ನನಗೆ ಅಂತ ಸಿಕ್ಕಿರುವಂತಹ ಈ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದೆ. ದೇಹವನ್ನು ನಾನು ಅಂತ ತಿಳ್ಕೊಂಡಿರೋದ್ರಿಂದ ಈ ಎಲ್ಲ ಬದಲಾವಣೆಗಳನ್ನು ನನ್ನ ಬದಲಾವಣೆಗಳು. ನನಗೆ ಹಲ್ಲು ಉದುರು ಹೋಯಿತು, ನನಗೆ ಸೊಂಟದಲ್ಲಿ ಶಕ್ತಿ ಇಲ್ಲ, ನನಗೆ ಜ್ಞಾಪಕ ಶಕ್ತಿ ಕಡಿಮೆ ಆಯಿತು, ಹೀಗೆ ಪ್ರತಿ ಹಂತದಲ್ಲೂ ನಾನು, ನನ್ನದು, ನನಗೆ ಎನ್ನುವಂತಹದ್ದನ್ನು ನಾನು ಅಂಟಿಸ್ಕೋತಾ ಹೋಗ್ತೀನಿ. ಸೊ ಎಲ್ಲಿಯವರೆಗೆ ಈ ಒಂದು ಸ್ಟ್ರಾಂಗ್ ಐಡೆಂಟಿಫಿಕೇಶನ್ ದಟ್ ಈಸ್ ದೇರ್ ಸ್ಟ್ಯಾಂಪ್ಡ್ ಆನ್ ದಿ ಬಾಡಿ, ಅಲ್ಲಿವರೆಗೆ ದೇಹದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಬದಲಾವಣೆಗಳನ್ನು ನನ್ನ ಬದಲಾವಣೆಗಳು ಅಂತಲೇ ನಾನು ಕರೀತಾ ಇರ್ತೀನಿ. ಯಾಕೆ ಹಾಗೆ ಕರಿತೀನಿ? ಇಟ್ ಈಸ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್. ನನ್ನ ನೈಜ ಸ್ವರೂಪದ ಬಗ್ಗೆ ನಾನು ಹೊಂದಿರುವಂತಹ ಅಜ್ಞಾನದ ಕಾರಣದಿಂದ ನನ್ನ ನೈಜ ಸ್ವರೂಪವನ್ನು ಮರೆತು ದೇಹವನ್ನು ನಾನು ಅಂತ ತಿಳ್ಕೊಂಡು ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನನ್ನ ಬದಲಾವಣೆಗಳು ಅಂತ ಕರೀತಾ ಇದ್ದೀನಿ. ಈಗ ಮುಂಚೆ ಆದರೆ ಒಂದು ಪ್ರಪಂಚ ಇಷ್ಟೊಂದು ಟೆಕ್ನಿಕಲ್ ಆಗಿ ಬೆಳೆದಿರಲಿಲ್ಲ. ಈಗ ಒಂದು ಮಗು ಹುಟ್ಟಿದೆ ಅಂತಂದರೆ ಮಗುವಿನ ಪ್ರತಿ ವರ್ಷದ ಬರ್ತ್ಡೇನ ಫೋಟೋ ತೆಗಿತಾರೆ ಪೇರೆಂಟ್ಸ್. ಇಟ್ ಈಸ್ ಪಾಸಿಬಲ್ ನಾವು. ಒಂದು 25-30 ವರ್ಷ ಆದಮೇಲೆ ಆ ಫೋಟೋಸ್ಗಳನ್ನ ಅವನಿಗೆ ತೋರಿಸಿದ್ರೆ ಅವನು ಗುರುತಿಸ್ತಾನೆ, ಎಸ್ ಇದು ನಾನು, ನನಗಾಗ 1 ವರ್ಷ ಆಗಿತ್ತು, 2 ವರ್ಷ ಆಗಿತ್ತು, ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದೆ, ಹೈಸ್ಕೂಲ್ಗೆ ಹೋಗ್ತಾ ಇದ್ದೆ, ಕಾಲೇಜಿಗೆ ಸೇರಿಕೊಂಡೆ, ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದೆ, ಕೆಲಸ ಸಿಕ್ತು, ಇದು ನನ್ನ ಮದುವೆ ಫೋಟೋ, ನನಗೆ ಮಗು ಆಯ್ತಲ್ಲ ಅವತ್ತಿನ ದಿನದ ಫೋಟೋ, ನನ್ನ ಮಗು ಜೊತೆ ಎಲ್ಲ ಫೋಟೋನು ಗುರುತಿಸ್ತಾನೆ.
ಎಲ್ಲೋ ಫೋಟೋನ ಗುರುತಿಸ್ಬಿಟ್ಟು ಇಲ್ಲಿರುವಂತಹ ಎಲ್ಲ ಬದಲಾವಣೆಗಳಾಗಿರುವಂತಹ ಎಲ್ಲದರಲ್ಲೂ ಕೂಡ ನಾನು ಇದ್ದೆ ಅನ್ನೋದನ್ನ ಅವನು ಪ್ರೂವ್ ಮಾಡ್ತಾನೆ. ಹಿ ಅಕ್ಸೆಪ್ಟ್ಸ್, ಅದು ನಾನೇ. ನನಗಾಗ 6 ತಿಂಗಳು, ನನಗೆ 1 ವರ್ಷದ ಫಸ್ಟ್ ಬರ್ತ್ಡೇನಲ್ಲಿ ತೆಗೆದಿದ್ದ ಫೋಟೋ, ಸೆಕೆಂಡ್ ಬರ್ತ್ಡೇನಲ್ಲಿ ತೆಗೆದಿದ್ದ ಫೋಟೋ. ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ರೆಕಗ್ನೈಸ್. ಸೊ ನಾನು ಎಲ್ಲಿದ್ದೆ? ಸಣ್ಣ ಮಗುವಿನಲ್ಲಿ ಇದ್ದಿದ್ಯಾರು? ನಾನೇ. ಪ್ರೈಮರಿ ಸ್ಕೂಲಿಗೆ ಸೇರಿಸಿದಾಗ ಇದ್ದಿದ್ಯಾರು? ನಾನೇ. ಹೈಸ್ಕೂಲ್ನಲ್ಲಿ ಫೋಟೋ ಇದೆಯಲ್ಲಪ್ಪ, ಇದರಲ್ಲಿ ಯಾರು ಇದ್ದಿದ್ದು? ನಾನೇ. ಕಾಲೇಜ್ ಫೋಟೋದಲ್ಲಿ ನಾನೇ. ಮದುವೆ ಫೋಟೋ ನಾನೇ. ಸೊ ನಾನು ಎಲ್ಲ ಕಡೆ ಇದ್ದ, ಎಲ್ಲ ದೇಹಗಳಲ್ಲಿ ಇದ್ದವನು ಯಾರು? ನಾನು. ಬದಲಾವಣೆ ಆಗಿರೋದಲ್ಲಿ, ಬದಲಾವಣೆಗಳಾಗಿರೋದು ದೇಹದಲ್ಲಿ. 1 ವರ್ಷದ ಮಗು, 5 ವರ್ಷದ ಮಗು, 8 ವರ್ಷದ ಮಗು, 11 ವರ್ಷದ ಮಗು, ಕಾಲೇಜ್ ಹುಡುಗ, ಮದುವೆ ಹುಡುಗ, ಎಲ್ಲ ದೇಹಗಳಲ್ಲಿದ್ದಿದ್ದು ನಾನು. ಬದಲಾವಣೆಗಳಾಗಿದ್ದು ದೇಹದಲ್ಲಿ. ನನ್ನಲ್ಲಿ ಬದಲಾವಣೆ ಆಯ್ತಾ? ಇಲ್ಲ. ನಾನು ಎಲ್ಲದರಲ್ಲೂ ಇದ್ದೆ ಅನ್ನೋದನ್ನು ಗುರುತಿಸ್ತಾ ಇದ್ದೀನಿ. ನನ್ನಲ್ಲಿ ಯಾವ ಬದಲಾವಣೆಗಳು ಇಲ್ಲ. ಬದಲಾವಣೆಗಳಾಗಿದ್ದೆಲ್ಲ ದೇಹದಲ್ಲಿ. ನಾನೇ ಮಗುವಾಗಿದ್ದೆ, ಆ ಪುಟ್ಟ ದೇಹ ನಂದೇ. ಯಂಗ್ ಚೈಲ್ಡ್, ಅದು ನಾನೇ. ಟೀನೇಜರ್ ನಾನೇ, ಎಕ್ಸಾಕ್ಟ್ಲಿ ನಾನೇ. ಹೀಗೆ ಎಲ್ಲ ನೆನಪುಗಳು ಕೂಡ ನನಗೆ ಚೆನ್ನಾಗಿದೆ. ಶಾಲೆಗೆ ಹೋಗ್ತಾ ಇದ್ದಂತಹ ನೆನಪು, ಕಾಲೇಜ್ಗೆ ಹೋಗ್ತಾ ಇದ್ದಂತಹ ನೆನಪು, ಫಸ್ಟ್ ಡೇ ಆಫೀಸ್ಗೆ ಹೋಗಿದ್ದ ನೆನಪು, ಮದುವೆಯಾದ ದಿನದ ನೆನಪು, ಎಲ್ಲ ನೆನಪು ನಾನೇ. ಎಲ್ಲ ಸಮಯಗಳಲ್ಲೂ ಇದ್ದಿದ್ಯಾರು? ನಾನೇ. ಸೊ ಆ ಎಲ್ಲ ಸಮಯಗಳಲ್ಲಿ ಕೂಡ ನಾನು, ಆ ಎಲ್ಲ ದೇಹಗಳಲ್ಲೂ ನಾನೇ ಇದ್ದಿದ್ದು. ಈಗ ಈ ದೇಹಕ್ಕೆ ಮುಪ್ಪು ಆವರಿಸಿದೆ. ಇಟ್ ಈಸ್ ಕಾಲ್ಡ್ ದಿ ವೃದ್ಧಾಪ್ಯ. ಹೂ ಈಸ್ ಹಿಯರ್ ಇನ್ ದಿಸ್? ಮುಪ್ಪು ಆವರಿಸಿದ ಈ ದೇಹದಲ್ಲಿ ಯಾರಿರೋದು? ನಾನೇ ಇದ್ದೀನಿ. ಮಗುವಾಗಿದ್ದಾಗಲಿಂದ ಹಿಡಿದು ಈ ತನಕದವರೆಗೆ ಅನೇಕ ಬದಲಾವಣೆಗಳಾಯಿತು ದೇಹದಲ್ಲಿ. ಆ ಎಲ್ಲ ಬದಲಾವಣೆಗಳು ಕೂಡ ನನ್ನ ಗಮನಕ್ಕೆ ಬಂತು. ಆ ಎಲ್ಲ ಬದಲಾವಣೆಗಳನ್ನು ನಾನು ಗುರುತಿಸಿದೆ. ಬದಲಾವಣೆ ಆಗಿದ್ದು ದೇಹದಲ್ಲಿ. ಆದರೆ ನಾನು ಎಲ್ಲ ಕಡೆ ಇದ್ದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ ನಾನು ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಾನು ಆಗಿನಿಂದ ಈಗಿನವರೆಗೆ ನಾನೇ ಆಗಿರುವೆ. ನನ್ನಲ್ಲಿ ಬದಲಾವಣೆನೇ ಇಲ್ಲ. ಆದರೆ ಈ ಎಲ್ಲ ಬದಲಾವಣೆಗಳನ್ನು ನಾನು ನೋಡ್ತಾ ಬಂದೆ. ಸೊ ಐ ಆಮ್ ದಿ ಅಬ್ಸರ್ವರ್ ಆಫ್ ದಿಸ್ ಬಾಡಿ. ನಾನು ಈ ದೇಹವನ್ನು ಗುರುತಿಸ್ತಾ ಬಂದೆ. ಮಗುವಾಗಿದ್ದಾಗ ಸಣ್ಣದಾಗಿತ್ತು, ಬಾಲಕನಾಗಿದ್ದಾಗ ಸ್ವಲ್ಪ ದೊಡ್ಡ ದೇಹ ಇತ್ತು, ಯಂಗ್ ಮ್ಯಾನ್ ಅಂತ ಅನ್ನಿಸ್ಕೊಂಡಾಗ ಮತ್ತಷ್ಟು ಸದೃಢವಾಗಿದ್ದಂತಹ ದೇಹ, ಮುಪ್ಪು ಆವರಿಸಿದಾಗ ದೇಹ ಕುಗ್ಗಿದೆ, ಅದು ಕೂಡ ನನಗೆ ಗೊತ್ತಾಗಿದೆ. ಸೊ ದೇಹದಲ್ಲಿ ಬದಲಾವಣೆಗಳಾಗಿದೆ. ಈ ಎಲ್ಲ ಬದಲಾವಣೆಗಳಿಗೆ ನಾನೇ ಸಾಕ್ಷಿ, ಬೇರೆ ಯಾರು ಹೇಳಬೇಕಾಗಿಲ್ಲ. ಈ ಫೋಟೋ ಅಂತ ತಂದು ತೋರಿಸ್ಬಿಟ್ಟು ಇದು ಯಾರು ಅಂತ ಅವ್ರು ನನಗೆ ಬಂದು ಹೇಳಬೇಕಾಗಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ನಮ್ಮ ಮೆಡಿಕಲ್ ಸೈನ್ಸ್ ಕೂಡ ಹೇಳುತ್ತೆ, ಈ ನಮ್ಮ ದೇಹದಲ್ಲಿ ಪ್ರತಿ 7 ವರ್ಷಕ್ಕೆ ಒಮ್ಮೆ ದೇಹದಲ್ಲಿ ಇದ್ದಂತಹ ಅಷ್ಟೂ ಜೀವಕೋಶಗಳು ಕೂಡ ನಾಶವಾಗಿ ಹೊಸ ಜೀವಕೋಶಗಳು ಹುಟ್ಟುಕೊಳ್ಳುತ್ತವೆ. ಇದು ಪ್ರತಿ 7 ವರ್ಷಕ್ಕೊಮ್ಮೆ ನಡೆಯುವಂತಹದ್ದು, ದೇಹದ ಒಳಗಡೆ ನಡೆಯುವಂತಹದ್ದು. ಸೊ ಸೈನ್ಸು ಹೇಳುತ್ತೆ, ವೇದಾಂತ ಕೂಡ ಹೇಳುತ್ತೆ, ಇದು ದೇಹದ ಬದಲಾವಣೆ ಅಂತ ಬಹಳ ಸ್ಪಷ್ಟವಾಗಿ ವೇದಾಂತ ಕೂಡ ತಿಳಿಸುತ್ತೆ. ಅದರಿಂದ ವೇದಾಂತದಲ್ಲಿ ನಾವು ನಿತ್ಯ ಅನಿತ್ಯ ಅನ್ನುವಂತಹ ಪದವನ್ನು ಉಪಯೋಗಿಸ್ತೀವಿ. ಸೊ ನಿತ್ಯ ಅಂತಂದರೆ ನಾನು, ಯಾಕೆಂದರೆ ನನ್ನಲ್ಲಿ ಬದಲಾವಣೆನೇ ಇಲ್ಲ. ನಿತ್ಯ. ಅನಿತ್ಯ, ಅನೇಕ ಬದಲಾವಣೆಗಳು. ಅದು ಯಾವುದು? ದೇಹ. ಸೊ ಹೀಗೆ ದೇಹದ ಬದಲಾವಣೆಗಳನ್ನು ನೀನು ಗುರುತಿಸ್ತಾ ಇದೆಯಾ. ಯು ಆರ್ ದಿ ಅಬ್ಸರ್ವರ್. ಯು ಆರ್ ದಿ ಅಬ್ಸರ್ವರ್ ಆಫ್ ದಿ ಬಾಡಿ. ಸೊ ನೀನು ದೇಹ ಅಲ್ಲ. ಇದು ಮೊದಲನೇ ಪಾಯಿಂಟರ್. ಅಷ್ಟಾವಕ್ರ ಕೊಟ್ಟಿರುವಂತಹದ್ದು, ಸ್ವಾಮಿ ಸರ್ವಪ್ರಿಯಾನಂದ ಅವರು ಹೇಳಿರುವಂತಹದ್ದು. ಸೊ ಎರಡನೇ ಪಾಯಿಂಟರ್ ಅವ್ರು ಹೇಳ್ತಾರೆ,
ಈ ನಮ್ಮ ದೇಹ ಅನ್ನುವಂತಹದ್ದು ಇಟ್ ಈಸ್ ಲೈಕ್ ಎನ್ ಆಬ್ಜೆಕ್ಟ್, ಅದೊಂದು ವಸ್ತುವಿನಂತೆ. ನಮ್ಮ ದೇಹ ಕೂಡ ಒಂದು ವಸ್ತುವಿನಂತೆ ಇದೆ. ದೇಹ ನನಗೆ ಅನೇಕ ಅನುಭವಗಳನ್ನು ಕೊಡುತ್ತೆ. ವಿ ಆರ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಚೇಂಜಸ್ ಆಫ್ ದಿ ಬಾಡಿ. ಯಾವುದೇ ಒಂದು ವಸ್ತುವನ್ನು ನಾವು ನೋಡ್ತೀವಿ, ಅದನ್ನು ಮುಟ್ತೀವಿ, ಅಲ್ಲೇನಾದ್ರು ವಾಸನೆ ಇದ್ದರೆ ಆ ವಾಸನೆಯನ್ನು ಗುರುತಿಸ್ತೀವಿ, ಆ ವಸ್ತುವಿನಲ್ಲಿ ರುಚಿ ಇದ್ದರೆ ರುಚಿಯನ್ನು ಕೂಡ ನಾವು ತಿಳ್ಕೋತೀವಿ. ಸೊ ಯಾವುದೇ ಒಂದು ವಸ್ತು ಅಂತ ಹೇಳಿದಾಗ ಅದು ನಮಗೆ ಅನೇಕ ಅನುಭವಗಳನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಈ ದೇಹ ಅನ್ನುವಂತಹದ್ದು ಕೂಡ ನಮಗೆ ಕಾಣಿಸುತ್ತೆ, ಅನೇಕ ಅನುಭವಗಳನ್ನು ಕೊಡುತ್ತೆ. ಈಗ ನಾವು ನಮ್ಮ ಕಣ್ಣುಗಳು ಅಂತ ಹೇಳ್ತೀವಿ. ಕಣ್ಣುಗಳು ಅಂತ ಹೇಳಿದಾಗ ಇದು ಒನ್ ಆಫ್ ದಿ ಇಂದ್ರಿಯಾಸ್. ನಮ್ಮ ಪಂಚೇಂದ್ರಿಯಗಳು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡೋ ಹಾಗೆ ಈ ಕಣ್ಣು ಅನ್ನುವಂತಹದ್ದು ಕೂಡ ಒಂದು ಕೆಲಸವನ್ನು ಮಾಡುತ್ತೆ. ಕಣ್ಣು ಏನು ಮಾಡುತ್ತೆ ಅಂತಂದರೆ ಯಾವುದೇ ಒಂದು ದೃಶ್ಯವನ್ನು ಅದು ನೋಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇದೊಂದು ವಾಚ್. ಈ ವಾಚ್ ಅನ್ನುವಂತಹದ್ದು ಒಂದು ವಸ್ತು. ನನ್ನ ಕಣ್ಣುಗಳು ಏನು ಮಾಡುತ್ತೆ, ಈ ವಾಚನ್ನ ನೋಡಿದೆ, ಗುರುತಿಸುತ್ತೆ, ಇದು ವಾಚ್ ಅಂತ ನನಗೆ ತಿಳಿಸುತ್ತೆ. ಸೊ ಐ ಆಮ್ ಏಬಲ್ ಟು ಸಿ ದಿಸ್ ವಾಚ್. ಹೇಗೆ ಸಾಧ್ಯ ಆಯಿತು ನಾನು ವಾಚ್ನ ನೋಡೋದಕ್ಕೆ ಅಂತಂದರೆ, ನಾನು ವಾಚ್ ಅಲ್ಲ. ವಾಚ್ ಅನ್ನುವಂತಹದ್ದು ನನಗಿಂತ ಬೇರೆ. ನನಗಿಂತ ಬೇರೆ ಆಗಿರುವಂತಹ ವಸ್ತುವನ್ನು ಹೇಗೆ ನಾನು ನೋಡಬಲ್ಲೆ, ಎಕ್ಸಾಕ್ಟ್ಲಿ ಲೈಕ್ ದಟ್ ಒಂದು ವಸ್ತುವನ್ನು ಹೇಗೆ ನೋಡಿ ಗುರುತಿಸ್ತೀನಿ, ಆ ರೀತಿಯಲ್ಲಿ ನನ್ನ ದೇಹ ಅನ್ನುವಂತಹದ್ದನ್ನು ಕೂಡ ನಾನು ಗುರುತಿಸ್ತೀನಿ. ಈ ದೇಹದಲ್ಲಿ ಅನೇಕ ಭಾಗಗಳಿದೆ. ದೇರ್ ಆರ್ ಸೋ ಮೆನಿ ಪಾರ್ಟ್ಸ್ ಇನ್ ದಿಸ್ ಬಾಡಿ. ಕೈಕಾಲುಗಳು, ಬೆರಳುಗಳು, ಹೊಟ್ಟೆ, ಹೀಗೆ ಅನೇಕ, ನನ್ನ ಎದೆಯ ಭಾಗ, ಮಂಡಿ, ವಾಟ್ ನಾಟ್, ಆ ಎಲ್ಲವನ್ನು ನಾನು ಗುರುತಿಸ್ತೀನಿ. ಎಲ್ಲವನ್ನು ಹೇಗೆ ಗುರುತಿಸ್ತೀನಿ? ಕಣ್ಣು ಅನ್ನುವಂತಹದ್ದು ನೋಡಿದೆ. ನೋಟಕ್ಕೆ ಸಿಕ್ಕಂತಹ ಅದು ಯಾವುದೇ ಆಗಿದ್ರೂ ಕೂಡ ಅದು ನನಗಿಂತ ಬೇರೆ. ನನಗಿಂತ ಬೇರೆ ಆಗಿದ್ದ ಪಕ್ಷದಲ್ಲಿ ಮಾತ್ರ ನಾನು ಅದನ್ನು ನೋಡಬಲ್ಲೆ. ಹೇಗೆ ಒಂದು ವಾಚ್ ಅನ್ನುವಂತಹದ್ದು ನನಗಿಂತ ಬೇರೆ, ಆದ್ದರಿಂದ ವಾಚನ್ನು ನೋಡಿದೆ. ಅದೇ ರೀತಿ ದೇಹದ ಕೈಕಾಲುಗಳನ್ನು, ದೇಹದ ಭಾಗಗಳನ್ನು ನಾನು ಯಾಕೆ ನೋಡ್ತಾ ಇದ್ದೀನಿ ಅಂತಂದರೆ, ನಾನು ಈಸ್ ಡಿಫ್ರೆಂಟ್ ಫ್ರಮ್ ದಿ ಬಾಡಿ ಜಸ್ಟ್ ಲೈಕ್ ದಿ ವಾಚ್. ಆದ್ದರಿಂದ ಅವೆಲ್ಲವೂ ಕೂಡ ನನಗೆ ಗೊತ್ತಾಗ್ತಾ ಇದೆ. ಸೊ ಇದನ್ನು ನಮ್ಮ ವೇದಾಂತದಲ್ಲಿ ಆಚಾರ್ಯ ಶಂಕರರು ದೃಗ್ದೃಶ್ಯ ವಿವೇಕ ಅನ್ನುವಂತಹ ಒಂದು ಗ್ರಂಥದಲ್ಲಿ ನಾನು ಯಾರು ಅನ್ನುವಂತಹದ್ದನ್ನು ನಾವು ಎಲ್ಲಿ ನಮ್ಮನ್ನು ಗುರುತಿಸ್ಕೊಂಡಿರ್ತೀವಿ ಆ ಎಲ್ಲ ಕಡೆಯಿಂದ ನಮ್ಮನ್ನ ಕರ್ಕೊಂಬಂದು ಈಚೆ ನಿಲ್ಲಿಸ್ತಾರೆ. ದಟ್ ಈಸ್ ದೃಗ್ದೃಶ್ಯ ವಿವೇಕ. ಇಲ್ಲಿ ಕಣ್ಣುಗಳು ಅನ್ನುವಂತಹದ್ದನ್ನು ನಾವು ಏನು ಹೇಳ್ತೀವಿ, ಅದೊಂದು ಇಂದ್ರಿಯ ಅಂತ ಹೇಳ್ತೀವಿ. ವೇದಾಂತ ಅದನ್ನೇನಂತ ಕರೆಯುತ್ತೆ, ಸೀಯರ್ ಅಂತ ಹೇಳುತ್ತೆ. ಸೀಯರ್ ಅಂತಂದರೆ ನೋಡುವಂತಹವನು. ಸೊ ಕಣ್ಣುಗಳು ಒಂದು ವಸ್ತುವನ್ನು ನೋಡುತ್ತೆ, ಈ ವಾಚನ್ನು ನೋಡುತ್ತೆ. ಸೊ ಕಣ್ಣುಗಳು ಈಸ್ ದಿ ಸೀಯರ್. ಈ ವಾಚ್ ಅನ್ನುವಂತಹದ್ದೇನು, ಒಂದು ದೃಶ್ಯ ವಸ್ತು, ಸೀನ್. ವಾಚ್ ಈಸ್ ಸೀನ್ ಆ್ಯಂಡ್ ದಿ ಐಸ್ ಆರ್ ಸೀಯರ್. ಈ ಕಣ್ಣುಗಳು ಈ ವಾಚ್ ಅನ್ನುವಂತಹದ್ದನ್ನು ನೋಡ್ತು. ಎಕ್ಸಾಕ್ಟ್ಲಿ ಲೈಕ್ ದಟ್ ಈ ದೇಹ ಅನ್ನುವಂತಹದ್ದು ಈಸ್ ಸೀನ್. ದೇಹವನ್ನು ಗುರುತಿಸಿದ್ದು ಯಾವುದು? ನಾನು ಅಂತಂದರೆ ಥ್ರೂ ಸರ್ಟನ್ ಇಂದ್ರಿಯಾಸ್ ಐ ಆಮ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಿ ಬಾಡಿ. ಹೇಗೆ ದೇಹದಲ್ಲಾದಂತಹ ಅನೇಕ ಬದಲಾವಣೆಗಳು, ಆ ಅನುಭವಗಳು, ಅವುಗಳೆಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಬಿಕಾಸ್ ಆ ನಾನು ಅನ್ನುವಂತಹದ್ದು ಈಸ್ ಸಪರೇಟ್ ಫ್ರಮ್ ದಿ ಪಂಚೇಂದ್ರಿಯಾಸ್ ಆಲ್ಸೋ. ಬಿಕಾಸ್ ದೀಸ್ ಪಂಚೇಂದ್ರಿಯಾಸ್ ಅವುಗಳು ನಮಗೆ ಅನೇಕ ಜ್ಞಾನವನ್ನು ಕೊಡುತ್ತೆ. ಆ ಜ್ಞಾನವನ್ನೆಲ್ಲ ಗ್ರಹಿಸುವವನು ನಾನು. ಇಲ್ಲಿ ನನ್ನ ಕಣ್ಣಿಂದ ನಾನು ದೇಹವನ್ನು ನೋಡದೆ ಅಂತಂದ್ರೂ ಕೂಡ ಕಣ್ಣು ಈಸ್ ಎ ಫ್ಯಾಕಲ್ಟಿ, ಇಟ್ ಈಸ್ ನಾಟ್ ಮೀ. ಅಗೇನ್ ಅದೇ ದೃಗ್ದೃಶ್ಯದ ವಿವೇಕ ಆ ಒಂದು ಗ್ರಂಥದಲ್ಲಿ ಇರುವಂತಹ ಬಹಳ ಸೂಕ್ಷ್ಮವಾದ ವಿಚಾರ. ಸಿಮಿಲರ್ಲಿ ದೇಹ ಅನ್ನುವಂತಹದ್ದು ಇಟ್ ಈಸ್ ಅನ್ ಆಬ್ಜೆಕ್ಟ್, ಅದೊಂದು ವಸ್ತು. ಈ ಕಾರಣದಿಂದನೇ ಮಗುವಾಗಿದ್ದಂತಹ ನಾನು ಅಲ್ಲಿದ್ದೆ, ಬಾಲಕ ಅಥವಾ ಬಾಲಕಿ ಆವಾಗಲೂ ಅಲ್ಲೇ ಇದ್ದೆ, ಟೀನೇಜರ್ ಆದಾಗ ಅಲ್ಲೇ ಇದ್ದೆ, ಹೀಗೆ ನಡುವಯಸ್ಕ ಆಗಲೂ ನಾನು ಅಲ್ಲೇ ಇದ್ದೆ. ಈಗ ಮುಪ್ಪಾಗಿದೆ, ವೃದ್ಧಾಪ್ಯ ಬಂದಿದೆ, ದೇಹದಲ್ಲಿ ಶಕ್ತಿ ಇಲ್ಲ, ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲ ಕಷ್ಟ ಆಗ್ತಾ ಇದೆ. ಇದೆಲ್ಲ ನನಗೆ ಗೊತ್ತಾಗ್ತಾ ಇದೆ. ನನಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಏನು? ಐ ಆಮ್ ಎಕ್ಸ್ಪೀರಿಯನ್ಸಿಂಗ್
ದ ಚೇಂಜಸ್ ದಟ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ದಿ ಬಾಡಿ. ಸೊ ಅವುಗಳೆಲ್ಲ ನನಗೆ ಗೊತ್ತಾಗ್ತಾ ಇದೆ. ಸೊ ದ ಬಾಡಿ ಈಸ್ ಎಕ್ಸ್ಪೀರಿಯನ್ಸ್ಡ್. ನಾನು ಅನ್ನುವಂತಹದ್ದು ಐ ಆಮ್ ಎನ್ ಎಕ್ಸ್ಪೀರಿಯನ್ಸರ್. ಸೊ ಸಂಸ್ಕೃತದಲ್ಲಿ ಇದನ್ನು ದ್ರಷ್ಟ ಮತ್ತು ದೃಶ್ಯ ಅಂತ ಕರೀತಾರೆ. ದ್ರಷ್ಟ ಅಂತಂದರೆ ನೋಡುವವನು, ದೃಶ್ಯ ಅಂತಂದರೆ ನೋಡಲ್ಪಟ್ಟಂತಹ ವಸ್ತು. ಸೊ ದ್ರಷ್ಟ ಅಂತಂದರೆ ಇಲ್ಲಿ ನಾನು ಅಂತಂದರೆ ಯಾವುದು? ಎನ್ ಅವೇರ್ನೆಸ್, ಎ ಪ್ರಜ್ಞೆ, ಕಾನ್ಷಿಯಸ್ನೆಸ್. ದೃಶ್ಯ ವಸ್ತು ಯಾವುದು? ದಿ ದೇಹ ಅಥವಾ ಜಗತ್ತಿನ ಅನೇಕ ವಸ್ತುಗಳು. ಸೊ ಯು ಆರ್ ನಾಟ್ ದಿ ಬಾಡಿ. ಇದು ಸೆಕೆಂಡ್ ಪಾಯಿಂಟರ್. ಮತ್ತು ಸ್ವಾಮಿ ಸರ್ವಪ್ರಿಯಾನಂದ ಅವರು ಹೇಳ್ತಾರೆ, ನೋಡಪ್ಪ, ನಾನು ಅಂತಂದರೆ ಇಟ್ ಈಸ್ ಚೈತನ್ಯ ಭರಿತ. ಅದನ್ನೇನಂತಾರೆ? ಅವೇರ್ನೆಸ್ ಅಂತ ಹೇಳ್ತಾರೆ, ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ನಾನು ಅನ್ನುವಂತಹದ್ದನ್ನು ಈ ರೀತಿ ಅವೇರ್ನೆಸ್ಸು, ಕಾನ್ಷಿಯಸ್ನೆಸ್ಸು ಅಥವಾ ಚೈತನ್ಯ ಭರಿತ ಅಂತ ಹೆಂಗೆ ಹೇಳ್ತಾರೆ, ಅದೇ ರೀತಿ ದೇಹ ಅಂತಂದಾಗ ದೇಹವನ್ನು ಈ ರೀತಿ ಕರೆಯೋದಿಲ್ಲ. ದೇಹವನ್ನು ಜಡ, ದೇಹದ ಬೇಸಿಕಲಿ ದೇಹ ಅನ್ನುವಂತಹದ್ದು ಜಡ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸೋ ಮೆನಿ ಪಾರ್ಟ್ಸ್ ಆಫ್ ದ ಬಾಡಿ ಅಂಡ್ ಅಗೇನ್ ದೇ ಆರ್ ದಿ ಕಾಂಬಿನೇಷನ್ಸ್ ಫ್ರಮ್ ದಿ ಪಂಚಭೂತಾಸ್. ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹದ್ದು ಈ ದೇಹ. ಪಂಚಭೂತಗಳು ಅಂತಂದರೆ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಅವೆಲ್ಲ ಸೇರಿ ತಮ್ಮ ತಮ್ಮ ಕೆಲವು ಭಾಗಗಳನ್ನು ಕೊಟ್ಟು ದೇಹ ಅಂತ ಮಾಡಿ ನಮಗೆ ಕಳಿಸಿದೆ. ಸೊ ದೇಹ ಅನ್ನುವಂತಹದ್ದು ಜಡ. ಆ ಜಡದಲ್ಲಿ ಆಕ್ಟಿವಿಟೀಸ್ನ ತುಂಬುವಂತಹದ್ದೇ ದಿಸ್ ಚೈತನ್ಯ ಭರಿತ ಅವೇರ್ನೆಸ್, ಕಾನ್ಷಿಯಸ್ನೆಸ್. ಈಗ ಫಾರ್ ಎಕ್ಸಾಂಪಲ್, ನಾವು ನಮ್ಮ ಕೈಗಳನ್ನ ಹಿಂಗೆ ನೋಡ್ಕೋತೀವಿ. ನೋಡ್ಕೊಂಡಾಗ ನಾವೇನು ಹೇಳ್ತೀವಿ? ನಾನು ಕೈಗಳನ್ನ ನೋಡ್ತಾ ಇದ್ದೀನಿ, ದಿಸ್ ಈಸ್ ಮೈ ಅನುಭವ. ರೈಟ್ ನೌ ನಾನು ನನ್ನ ಕೈಗಳನ್ನ ನೋಡಿಕೊಂಡ್ರೆ ಐ ಆಮ್ ಏಬಲ್ ಟು ಸಿ ಮೈ ಹ್ಯಾಂಡ್. ನಾನು ನನ್ನ ಕೈ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ತೀನಿ. ಕೈನ ನೋಡ್ಕೋತಾ ಇದ್ದೀನಿ ಅಂತಂದಾಗ ಈ ಕ್ಷಣದಲ್ಲಿ ಆದಂತಹ ಅನುಭವ ಯಾವುದು? ಕೈಗಳನ್ನ ನೋಡಿಕೊಂಡಾಗ ಈ ಕ್ಷಣದಲ್ಲಿ ಆದಂತಹ ಅನುಭವ ಏನು ಅಂತಂದರೆ ನಾನು ಕೈಗಳನ್ನು ನೋಡಿದೆ ಅನ್ನುವಂತಹ ಅನುಭವ. ಇದನ್ನು ಬಿಟ್ಟು ಕೈಗಳು ನನ್ನನ್ನು ನೋಡಿದೆ ಅನ್ನುವಂತಹ ಅನುಭವ ಏನಾದ್ರು ನನಗೆ ಕಂಡು ಬಂತ? ಇಲ್ಲ. ಕೈಗಳನ್ನ ನೋಡಿದಾಗ ನಾನು ಕೈಗಳನ್ನು ನೋಡಿದೆ, ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಕೈಗಳಿಗೆ ಏನಾದರೂ ಅನುಭವ ಆಯ್ತಾ ಕೈಗಳು ನನ್ನನ್ನು ನೋಡ್ತಾ ಇದೆ ಅಂತ? ಇಲ್ಲ. ಯಾಕೆ ಆಗಲಿಲ್ಲ? ಈ ಕೈ ಅನ್ನುವಂತಹದ್ದು ದೇಹ. ದೇಹ ಈಸ್ ಎ ಜಡ. ದೇಹ ಈಸ್ ಎ ಜಡ. ಅದಕ್ಕೇನೂ ಗೊತ್ತಾಗೋದಿಲ್ಲ. ಗೊತ್ತಾಗ್ತಾ ಇರುವಂತಹದ್ದೆಲ್ಲ ಯಾವುದು? ನನಗೆ. ನಾನು ಈಸ್ ಚೈತನ್ಯ ಭರಿತ, ನಾನು ಈಸ್ ಅವೇರ್ನೆಸ್. ಐ ಆಮ್ ಅವೇರ್ ಆಫ್ ಮೈ ಹ್ಯಾಂಡ್. ದ ಹ್ಯಾಂಡ್ ಡಸಂಟ್ ನೋ ದಟ್ ಐ ಆಮ್ ಹಿಯರ್. ನನಗೆ ಗೊತ್ತು ಇದು ನನ್ನ ಕೈ ಅಂತ, ಕೈಗೆ ಗೊತ್ತಿಲ್ಲ ಇದು ನಾನು ಅಂತ, ಕೈಗೆ ಗೊತ್ತಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಆಬ್ಜೆಕ್ಟ್. ಒಂದು ವಾಚ್ ಏನು ಗೊತ್ತಿಲ್ಲ, ಟೈಮ್ ತೋರಿಸ್ತಾ ಹೋಗುತ್ತಷ್ಟೆ. ದಟ್ಸ್ ಆಲ್. ಯಾರು ಬಂದು ಅದ್ರ ಮೇಲೆ ಕಲ್ಲು ಎತ್ತಾಕಿದ್ರು ಅದು ಬೇಡ ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಇಟ್ ಈಸ್ ಎ ಜಡ. ಏನೂ ಗೊತ್ತಿಲ್ಲ, ಪ್ರಜ್ಞೆನೇ ಇಲ್ಲ ಅದಕ್ಕೆ. ಕಲ್ಲೆತ್ತಾಕ್ಬೋದು, ಯಾರು ಎತ್ಕೊಂಡು ಹೋಗ್ಬೋದು. ಇಲ್ಲಿವರೆಗೆ ಇವನ ಜೊತೆ ಇದ್ದೆ, ಈಗ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ, ನಾನು ಅವನಿಗೆ ಇಷ್ಟು ದಿವಸ ಅವನ ಜೊತೆ ನಾನು ಸಿನ್ಸಿಯರ್ ಆಗಿದ್ದೆ, ಅವ್ನಿಗೆ ಹೇಳ್ಬಿಡ್ತೀನಿ, ಕೂಗಿ ಹೇಳೋಕ್ಕಾಗತ್ತ? ಅದು ವಾಚನ ಯಾರೋ ತಗೊಂಡು ಹೋಗ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ? ಇಟ್ ಈಸ್ ಜಡ. ಎಕ್ಸಾಕ್ಟ್ಲಿ ದ ದೇಹ. ಏನೂ ಗೊತ್ತಾಗೋದಿಲ್ಲ ದೇಹಕ್ಕೆ, ಏನೂ ಗೊತ್ತಾಗೋದಿಲ್ಲ. ಇಟ್ ಈಸ್ ಜಡ. ನಾನು ನೋಡಿಕೊಂಡ್ರೆ ಕೈ, ನೋಡಿಕೊಂಡ್ರೆ ಕಾಲು, ಅದರ್ವೈಸ್ ಇಟ್ ಈಸ್ ಜಡ. ಸೊ ಕೈಗಳಿಗೆ ಏನೂ ಗೊತ್ತಾಗೋದಿಲ್ಲ. ಹೇಳ್ಬೋದು, ಬಿಕಾಸ್ ಅವೇರ್ನೆಸ್, ನನ್ನಲ್ಲಿದ್ದ ಅವೇರ್ನೆಸ್ ಬಿಸಿ ಆಯಿತು. ಐ ಆಮ್ ಅಟ್ಯಾಚ್ ಟು ದಿ ಬಾಡಿ. ಅವೇರ್ನೆಸ್ ಓಕೆ. ಕೆಲವು ಸಲ ಸಡನ್ ಆಗಿ ಏನೋ ಈಗ ಕವಿತಾ ಇರ್ತೀವಿ, ಚಾಕು ಬೀಳ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಕಾಲು ಹೇಳ್ತಾ ಬರುತ್ತೆ. ದಟ್ ಈಸ್ ಕಾಲ್ಡ್ ದಿ ಸಿಕ್ಸ್ತ್ ಸೆನ್ಸ್. ಬಿಕಾಸ್ ಅದೇನು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಅವೇರ್ನೆಸ್, ಪ್ರಜ್ಞೆ. ಪ್ರಜ್ಞೆ ಅನ್ನೋದು ಎಷ್ಟು ಜಾಗೃತವಾಗಿರುತ್ತೆ ಅಂತಂದರೆ,
ಸಾಕಷ್ಟು ನಮ್ಮನ್ನು ಅನೇಕ ಆತಂಕಗಳಿಂದ ಬಚಾವ್ ಮಾಡುತ್ತದೆ, ಅನೇಕ ಆತಂಕಗಳಿಂದ. ಹಂಗೂ ಕೆಲವೊಮ್ಮೆ ಕೈ ಮೀರಿ ನಡೀತು ಅಂತ ನಾವು ಹೇಳ್ತೀವಿ. ವಿ ಯೂಸ್ ದಿಸ್ ವರ್ಡ್, ನನ್ನ ಕೈ ಮೀರಿ ನಡೀತು, ಆಗಲಿಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಈವನ್ ನಾವು ಇಬ್ರಾಹಿಂ ಸುತಾರ ಅಂತ ಒಬ್ಬ ಮುಸ್ಲಿಮ್ಸ್ ಅಂತ ಇತ್ತೀಚೆಗೆ 3 ವರ್ಷದ ಕೆಳಗಡೆ ಹೋಗ್ಬಿಟ್ರು. ಅವರು ಒಂದು ಪ್ರವಚನದ ಹೇಳ್ತಾರೆ, ಆತಂಕಗಳು ಅಂತ ನಾವೇನು ಹೇಳ್ತೀವಿ, ಕರ್ಮ ಅಂತ ಕರಿತೀವಲ್ಲ, ಅದು ನಮ್ಮ ಮನೆಯ ಹೆಬ್ಬಾಗಿಲಿನ ಮೇಲ್ಗಡೆ ಆ ತೊಲೆ ಅಂತ ಕರಿತೀವಲ್ಲ, ಅಲ್ಲಿ ಕಾಯ್ತಾ ಕೂತಿರುತ್ತಂತೆ ನಮ್ಮನ್ನ ಅಮುಕದಕ್ಕೆ. ಪ್ರತಿ ಕ್ಷಣ ಕರ್ಮ ಅಂತಂದ್ರೆ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡೋದಕ್ಕೆ ಇಟ್ ಈಸ್ ವೇಟಿಂಗ್. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿರುವಂತಹ ನಾವು ಕರ್ಮವನ್ನು ಹೇಗೆ ಮಾಡಿರ್ತೀವಿ, ಕೆಟ್ಟ ಕರ್ಮ ಅದು ಒಳ್ಳೆ ಕರ್ಮ ಅಂತ ಅದು ಡಿವೈಡ್ ಆಗುತ್ತೆ. ಆಮೇಲೆ ಕರ್ಮ ಮಾಡಿದಾಗ ಏನೂ ಗೊತ್ತಾಗೋದಿಲ್ಲ. ಸೊ ಆ ಕರ್ಮ ಮಾಡಿದಾಗ ಈ ಒಂದು ಹೇಗೆ ನಮ್ಮ ತಲೆ ಮೇಲೆ ನಿಂತು ಕಾಯ್ತಾ ಇರುತ್ತೆ ನಮ್ಮನ್ನು ಹಿಂಸೆ ಮಾಡಬೇಕು ಅಂತ, ಅದೇ ರೀತಿ ಪುಣ್ಯದ ಕರ್ಮಗಳು ಕೂಡ ನನ್ನನ್ನು ಬಚಾವ್ ಮಾಡಬೇಕು ಅಂತ ಕಾಯ್ತಾ ಇರುತ್ತಂತೆ. ನಾವೀಗ ಏನು ಹೇಳ್ತೀವಿ, ನನ್ನ ಅದೃಷ್ಟ ಅಂತ ಹೇಳ್ತೀವಿ ಅಷ್ಟೇ. ನಾವು ಆ ಕ್ಷಣದಲ್ಲಿ ನಾನು ಹೇಗೆ ಬಚಾವಾದೆ, ನಾನು ಹೇಗೆ ಸಿಕ್ಕಾಕೊಂಡೆ, ವಿ ವಿಲ್ ನಾಟ್ ಹೆಚ್ಚು ವಿಚಾರ ಮಾಡೋದಿಲ್ಲ. ಆ ಕ್ಷಣದಿಂದ ನಾನು ಈಚೆ ಬಂದರೆ ಸಾಕು. ಆದರೆ ನಾವು ಯೋಚನೆ ಮಾಡಬೇಕು, ನಾನು ಹೇಗೆ ಬಚಾವಾದೆ, ಯಾವುದೋ ಪೂರ್ವ ಜನ್ಮದ ಪುಣ್ಯ, ಮತ್ತು ಹೇಗೆ ಸಿಕ್ಕಾಕೊಂಡೆ, ಯಾವುದೋ ಪೂರ್ವ ಜನ್ಮದ ಪಾಪ. ಬಟ್ ಅವೇರ್ನೆಸ್ ಅನ್ನುವಂತಹದ್ದು ಪ್ರತಿ ಕ್ಷಣ ನನ್ನನ್ನು ಎಚ್ಚರಿಸ್ತಾ ಇರುತ್ತೆ. ಸೊ ಇಲ್ಲಿ ಸರ್ವಪ್ರಿಯಾನಂದ ಅವರು ಈ ರೀತಿ 3 ಪಾಯಿಂಟರ್ಸ್ನ ಕೊಟ್ಬಿಟ್ಟು ಹೇಗೆ ನೀನು ದೇಹ ಅಲ್ಲ ಅನ್ನುವಂತಹದ್ದನ್ನು ಹೇಳ್ತಾರೆ. ಸೊ ಈಗ ಇಲ್ಲಿ ಇಷ್ಟೆಲ್ಲ ದೊಡ್ಡ ಚರ್ಚೆ ಯಾಕೆ ಅಂತಂದರೆ, ಯಮಧರ್ಮರಾಜ ಏನು ಹೇಳಿರೋದು, ಏತತ್ ಶ್ರುತ್ವ, ನಿನಗೆ ಆತ್ಮಜ್ಞಾನ ಬೇಕು ಅಂತಂದರೆ ಏತತ್ ಶ್ರುತ್ವ ಸಂಪರಿಗೃಹ್ಯ. ಶ್ರುತ್ವ ಅಂತಂದ್ರೆ ಏನು, ಶ್ರವಣ ನೀನು ಕೇಳಿಸ್ಕೋತೀಯ ಅಷ್ಟು ಸಾಲದು, ಕೇಳಿಸ್ಕೊಂಡಿದ್ದು ಸಾಲದು. ಸಂಪರಿಗೃಹ್ಯ, ಕೇಳಿಸ್ಕೊಂಡಿದ್ದಿಲ್ಲ, ಚೆನ್ನಾಗಿ ಗ್ರಹಿಸಬೇಕು. ದಟ್ ಈಸ್ ಸಮ್ಯಕ್. ಸಂಪರಿಗೃಹ್ಯ, ಪರಿ ಅಂತಂದ್ರೆ ಶ್ರೇಷ್ಠ, ಸಮ್ ಅಂತಂದ್ರೆ ಸಮ್ಯಕ್, ಚೆನ್ನಾಗಿ ಅತ್ಯುತ್ತಮವಾಗಿ ಗ್ರಹ್ಯ, ಅದನ್ನು ನೀನು ಗ್ರಹಿಸಬೇಕು. ಹೇಗೆ ಗ್ರಹಿಸೋದು, ಏನೋ ಒಂದು ಕೇಳಿಸ್ಕೊಂಡಿರ್ತೀನಿ, ಅದನ್ನು ಗ್ರಹಿಸುವಂತಹ ವಿಧಾನ ಯಾವುದು, ಐ ವಿಲ್ ಸಿಟ್ ಆಲ್ ಅಲಾನ್ ಮೈ ಸೆಲ್ಫ್. ನಾವೇನು ಒಂದು ಧ್ಯಾನ ಅಂತ ಯಾಕೆ ನಾವು ಕೂತ್ಕೋತೀವಿ ಅಂತಂದರೆ, ಇಟ್ ಈಸ್ ನಾಟ್ ಜಸ್ಟ್ ಮಿಯರ್ ಮೆಡಿಟೇಷನ್. ಮೆಡಿಟೇಷನ್ದಲ್ಲಿ ಸುಮಾರು ಜನ ಹೇಳ್ತಾರೆ ಮೌನವೇ ಧ್ಯಾನ. ಯಾಕೆ ಮೌನ ಇಸ್ ಕಾಲ್ಡ್ ಧ್ಯಾನ? ಬಿಕಾಸ್ ವೈ ಮೌನ ಇಸ್ ಕಾಲ್ಡ್ ಧ್ಯಾನ ಅಂತಂದರೆ, ಧ್ಯಾನದಲ್ಲಿ ನಮಗೆ ಹೇಳ್ಕೊಡ್ತಾ ಇರೋದು ಏನು ಅಂತಂದರೆ, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಒಂದು ವಸ್ತು ಆಗಿರಬಹುದು, ದೇವರ ಪೂಜೆಯಿಂದ ಹೇಳಿದಾಗ ಆ ದೇವರ ವಿಗ್ರಹ ಆಗಿರಬಹುದು, ಅದರ ಮೇಲೆ ಸಂಪೂರ್ಣವಾಗಿ ಏಕಾಗ್ರ ಚಿತ್ತದಿಂದ ನಮ್ಮ ಮನಸ್ಸು ಸಂಪೂರ್ಣವಾಗಿ ಅದನ್ನೇ ಆವರಿಸಿದಾಗ ಅದು ನಾನೇ ಆಗಿರ್ತೀನಿ. ಅದು ನಾನೇ ಆದಮೇಲೆ ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ ಅಂದಮೇಲೆ ಗಲಾಟೆ ಯಾಕೆ? ಇಟ್ ಈಸ್ ಮೌನ. ಇಟ್ ಈಸ್ ಮೌನ. ವೈ ದೆರ್ ಈಸ್ ನೋ ಗಲಾಟೆ? ಗಲಾಟೆ ಮಾಡೋಕ್ಕೆ ಯಾರೂ ಇಲ್ಲ. ನಾನು ಇಲ್ಲಿದ್ದೆ, ಏಕಾಗ್ರ ಚಿತ್ತದಿಂದ ಅಲ್ಲಿ ಹೋದೆ, ಅದು ನಾನೇ ಆಗಿ ಹೋದೆ. ದಟ್ ಈಸ್ ಕಾಲ್ಡ್ ಇನ್ವಾಲ್ವ್ಮೆಂಟ್. ದಟ್ ಈಸ್ ಕಾಲ್ಡ್ ಏಕಾಗ್ರ ಚಿತ್ತ. ಸೊ ಹೀಗೆ ಏತಶ್ರುತ್ವ, ನೀನು ದೇಹ ಅಲ್ಲ ಅಂತ ಹೇಳಿದಾಗ ಅದನ್ನು ನಾನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನುವಂತಹದ್ದನ್ನು, ಐ ಸಿಟ್ ಆಲ್ ಅಲೋನ್ ಆ್ಯಂಡ್ ಕೀಪ್ ರಿಫ್ಲೆಕ್ಟಿಂಗ್. ನಾನು ಅದನ್ನು ನನ್ನ ಚಿಂತನೆಯಲ್ಲಿ ಇಟ್ಕೊಂಡೆ. ಹೇಗೆ ನನ್ನನ್ನು ಅಷ್ಟು ಸುಲಭವಾಗಿ ವೇದಾಂತ ನೀನು ದೇಹ ಅಲ್ಲ ಅಂತ ಹೇಳ್ಬಿಡ್ತು, ಅದು ನನಗೆ ಗೊತ್ತಾಗಬೇಕು ಅಂತ ಹೇಳಿ ನಾನು ಧ್ಯಾನಕ್ಕೆ ಮೊರೆ ಹೋದೆ. ನಾನು ಅದನ್ನು ಆತ್ಮವಿಮರ್ಶೆ ಅಂತಂದರೆ ಮತ್ತೆ ಮತ್ತೆ ಮನನ ಮಾಡಿಕೊಂಡೆ. ಹೇಗೆ 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 ಅಂತ ನಾನು ಮನನ ಮಾಡಿಕೊಂಡೆ. ದಟ್ ಈಸ್ ಕಾಲ್ಡ್ ಸಂಪರಿಗ್ರಹ್ಯ. ಹೀಗೆ ಆ ಒಂದು ವಿಚಾರ ಯಾವುದನ್ನು ನಾನು ಶ್ರವಣದ ಮೂಲಕ ಕೇಳಿಸ್ಕೊಂಡೆ, ಅದನ್ನು ನಾನು ಮನನ ಮಾಡುವ ಮೂಲಕ ಎಸ್ ಇಟ್ ಈಸ್ ಕರೆಕ್ಟ್, ಈ ಒಂದು ನಿರ್ಣಯಕ್ಕೆ ನಾನು ಬರ್ತೀನಿ. ಹೌದು, ಶಾಸ್ತ್ರ ಏನು ಹೇಳ್ತಾ ಇದೆ, ಇಟ್ ಈಸ್ ಕರೆಕ್ಟ್. ಉಪನಿಷತ್ ಏನು ಹೇಳ್ತಾ ಇದೆ, ಕರೆಕ್ಟ್.
ಯಮಧರ್ಮರಾಜ ಏನು ಹೇಳಿದಾನೆ, ಏತತ್ ಶ್ರುತ್ವ, ನೀನು ಚೆನ್ನಾಗಿ ಕೇಳಿಸ್ಕೊ, ಸಂಪರಿಗೃಹ್ಯ, ಮನನ ಮಾಡ್ಕೋ. ಅವನು ಹೇಳಿದಾನೆ, ನೀ ಹಂಗೆ ಮಾಡಿದ್ರೆ ನಿನಗೆ ಆಪ್ಯ, ನೀನು ಅದನ್ನು ಹೊಂದುತ್ತೀಯ. ಸೊ ಇಲ್ಲಿ ನಾನು ಮನನ ಮಾಡಿಕೊಂಡೆ, ಗೊತ್ತಾಯಿತು, ಎಸ್ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ದಿ ಅಬ್ಸರ್ವರ್ ಆಫ್ ದಿ ಬಾಡಿ ಎನ್ನುವಂತಹದ್ದು ಗೊತ್ತಾಯಿತು. ಹೇಗೆ ಗೊತ್ತಾಯಿತು? ಯಾವಾಗ ನಾನು ಏಕಾಗ್ರ ಚಿತ್ತದಿಂದ ಕುಳಿತು ಈ ಎಲ್ಲವನ್ನ ಇಲ್ಲಿ ಏನು ನಾನು ಕೇಳಿಸ್ಕೊಂಡೆ, ಅಷ್ಟಾವಕ್ರ ಏನು ಹೇಳಿದ್ದಾನೆ, ಸ್ವಾಮಿ ಸರ್ವಪ್ರಿಯಾನಂದ ಏನು ಹೇಳಿದ್ರು, ಉಪನಿಷತ್ತು ಏನು ಹೇಳಿದೆ, ಅವೆಲ್ಲವನ್ನು ನಾನು ಏನು ಮಾಡಿದೆ, ನನ್ನ ಮೌನವಾಗಿ ನಾನು ಕೂತ್ಕೊಂಡು ಅದನ್ನು ನಾನು ನನ್ನ ಚಿಂತನೆಯಾಗಿ ಇಟ್ಕೊಂಡೆ. ಹೌ 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 ಇದು ಹೇಗೆ ಸಾಧ್ಯ ಅನ್ನುವಂತಹದ್ದನ್ನು ನಾನು ನನ್ನ ಚಿಂತನೆಗೆ ಇಟ್ಕೊಂಡಾಗ ಗೊತ್ತಾಯಿತು, ಎಸ್ ಐ ಆಮ್ ದಿ ಅಬ್ಸರ್ವರ್ ಆಫ್ ದಿ ಬಾಡಿ. ಹೌದು, ದೇಹದಲ್ಲಿ 6 ರೀತಿಯ ಬದಲಾವಣೆಗಳಾಗತ್ತೆ. ಆ ಎಲ್ಲ ಬದಲಾವಣೆಗಳು ಕೂಡ ನನ್ನ ಗಮನಕ್ಕೆ ಬಂತು. ಆ ಎಲ್ಲ ಬದಲಾವಣೆಗಳನ್ನು ಕೂಡ ನಾನು ನೋಡಿದೆ. ಆದ್ದರಿಂದ ನಾನು ದೇಹ ಅಲ್ಲ. ಸೊ ಈ ಒಂದು ಮನನದ ನಂತರದಲ್ಲಿ ಸಿಕ್ಕಂತಹ ಒಂದು ಸತ್ಯವನ್ನು ನಾನು ಒಪ್ಕೋತೀನಲ್ಲ, ದಟ್ ಈಸ್ ಕಾಲ್ಡ್ ದಿ ಕನ್ವಿಕ್ಷನ್, ನಿರ್ಣಯ. ಎಸ್, ಇಟ್ ಈಸ್ ಕರೆಕ್ಟ್. ಅದನ್ನು ಒಪ್ಕೊಳ್ಳುವಂತಹದ್ದು ಈಸ್ ಕಾಲ್ಡ್ ದಿ ಸಂಪರಿಗ್ರಹ್ಯ. ಸೊ ಈ ಹಂತದಲ್ಲಿ ನಾವೇನು ಮಾಡ್ತೀವಿ, ಒಪ್ಕೋತೀವಿ, ಎಸ್ ಇಟ್ ಈಸ್ ದಿ ಟ್ರೂತ್, ದಿಸ್ ಈಸ್ ಕಾಲ್ಡ್ ಕನ್ವಿಕ್ಷನ್. ನೌ ಶ್ರುತ್ವ ಈಸ್ ಓವರ್, ಸಂಪರಿಗ್ರಹ್ಯ ಅದು ಕೂಡ ಆಯಿತು. ನೌ ಪ್ರವೃಹ್ಯ. ಪ್ರವೃಹ್ಯ ಅಂತಂದರೆ ಸಪರೇಟಿಂಗ್ ದೆಮ್. ಈ ಸಂದರ್ಭದಲ್ಲಿ ಯಾವುದನ್ನು ಸಪರೇಟ್ ಮಾಡುವಂತಹದ್ದು? ಇಲ್ಲಿ ನಾವು ತಗೊಂಡಿದ್ದು, ಉದಾಹರಣೆಗೆ ತಗೊಂಡಿದ್ದೇನು, ಯು ಆರ್ ನಾಟ್ ದಿ ಬಾಡಿ. ಸೊ ನೀನು ದೇಹ ಅಲ್ಲ ಅನ್ನುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ಮನನ ಮಾಡಿಕೊಂಡ್ವಿ. ಆ ಒಂದು ಕನ್ವಿಕ್ಷನ್ ಸಿಕ್ತು, ಎಸ್ ಹೌದು ನಾನು ದೇಹ ಅಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಈಗ ಇಲ್ಲಿ 3ನೇ ಹಂತದಲ್ಲಿ ಅದನ್ನು ಪ್ರವೃಹ್ಯ ಅಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಜ. ಪ್ರವೃಹ್ಯ ಅಂತಂದರೆ ಯು ಹ್ಯಾವ್ ಟು ಸಪರೇಟ್ ನೌ. ಹೇಗೆ ಸಪರೇಟ್ ಮಾಡೋದು? ಈಗ ನನ್ನನ್ನು ನಾನು ದೇಹ ಅಂತ ಹೇಳಿ ದೇಹದೊಂದಿಗೆ ಗುರುತಿಸ್ಕೊಂಡಿದ್ದೆ. ಸೊ ನೌ ಐ ಆಮ್ ಸಪರೇಟಿಂಗ್ ವಾಟ್ ಐ ಆಮ್ ನಾಟ್. ನಾನು ಯಾವುದು ಅಲ್ಲ ಮತ್ತು ಯಾವುದು ಅಲ್ಲ ಮತ್ತು ನಾನು ಯಾವುದು ಅನ್ನುವಂತಹದ್ದನ್ನು ನಾನು ಸಪರೇಟ್ ಮಾಡಬೇಕು. ಇಲ್ಲಿವರೆಗೆ ನಾನು ನನ್ನನ್ನು ದೇಹದೊಂದಿಗೆ ಗುರುತಿಸ್ಕೊಂಡಿದ್ದೆ, ಈಗ ಗೊತ್ತಾಗಿದೆ ನಾನು ದೇಹ ಅಲ್ಲ ಅಂತ. ಸೊ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ, ದಟ್ ಐ ಆಮ್ ಸಪರೇಟಿಂಗ್ ಫ್ರಮ್ ದಿ ರಾಂಗ್ ಐಡೆಂಟಿಫಿಕೇಶನ್. ಐ ಆಮ್ ಕಮಿಂಗ್ ಬ್ಯಾಕ್ ಟು ದಿ ರೈಟ್ ಐಡೆಂಟಿಫಿಕೇಶನ್. ನನ್ನ ನೈಜ ಸ್ವರೂಪವನ್ನು ನಾನು ಒಪ್ಕೋತಾ ಇದ್ದೀನಿ. So that I am separating. This separation is called pravrya. So ಶ್ರುತ್ವ ಆಯಿತು, ಶ್ರವಣ ಆಯಿತು, ಮನನ ಆಯಿತು, ಸಂಪರಿಗೃಹ್ಯ, ಪ್ರವೃಹ್ಯ, ಸಪರೇಟ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಯಿತು. ನಾನು ದೇಹ ಅಲ್ಲ ಅನ್ನುವಂತಹದ್ದು ಕೂಡ ಗೊತ್ತಾಗಿ ನಾನು ಒಪ್ಕೊಂಡೆ, ಎಸ್ ಐ ಹ್ಯಾವ್ ಅಕ್ಸೆಪ್ಟೆಡ್ ಆ್ಯಂಡ್ ಐ ಹ್ಯಾವ್ ಸಪರೇಟೆಡ್, ಐ ಹ್ಯಾವ್ ಡಿಸ್ಅಸೋಸಿಯೇಟೆಡ್ ಫ್ರಮ್ ದಿ ಬಾಡಿ ಐಡೆಂಟಿಫಿಕೇಶನ್. My right identification is I have to attach to the Atma, I have to detach from the body. ಇದು ನನಗೆ ಗೊತ್ತಾಗಿದೆ. ಬಟ್ ಪ್ರಾಕ್ಟಿಕಲ್ ಅಂತ ನಾವೇನು ಕರಿತೀವಿ, ಪ್ರಾಕ್ಟೀಸ್ ಅಂತ ಹೇಳಿದ್ದೀನಿ, ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದ್ಕೊಳ್ಳುವಂತಹದ್ದು. ಸತ್ಯ ಗೊತ್ತಾದ ನಂತರ ಒಪ್ಕೊಳ್ಳೋದು ಈಸ್ ನಾಟ್ ದಿ ದೊಡ್ಡ ವಿಚಾರ. ಸತ್ಯ ಗೊತ್ತಾದ ನಂತರ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಂಡು ಐ ಹ್ಯಾವ್ ಟು ಪ್ರಾಕ್ಟೀಸ್. ದಿಸ್ ಈಸ್ ಕಾಲ್ಡ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಈಗ ಇಲ್ಲಿಯವರೆಗೆ ಎಲ್ಲವೂ ಗೊತ್ತಾಯಿತು. ಈವನ್ ಐ ಹ್ಯಾವ್ ಸಪರೇಟೆಡ್, ಬಾಡಿ ಐಡೆಂಟಿಫಿಕೇಶನ್ ಕೂಡ ಗೊತ್ತಾಯಿತು. ಐ ಹ್ಯಾವ್ ಕಮ್ ಔಟ್ ಫ್ರಮ್ ದಿ ಬಾಡಿ, ದೇಹದ ಸಂಪರ್ಕದಿಂದ ನಾನು ಈಚೆ ಬಂದಾಯಿತು. ಐ ಹ್ಯಾವ್ ಡಿಸ್ಅಸೋಸಿಯೇಟೆಡ್ ಫ್ರಮ್ ದಿ ಬಾಡಿ ಐಡೆಂಟಿಫಿಕೇಶನ್. ನೌ ಐ ಹ್ಯಾವ್ ಟು ಅಟ್ಯಾಚ್ ಮೈ ಸೆಲ್ಫ್ to the God. So this I should practice. This is called spiritual practice. ಅನುಷ್ಠಾನಕ್ಕೆ ತಂದುಕೊಳ್ಳುವಂತಹದ್ದು. ಹಾಗಂದ್ರೆ ಏನು?